ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಸಾಗರ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೇ ಬಿರುಸಿನ ಮತದಾನ. ಬಹುತೇಕ ಬೂತ್ಗಳಲ್ಲಿ ಮಧ್ಯಾಹ್ನ 1ರೊಳಗೆ 50% ಮತದಾನ. ಮೆಳವರಿಗೆ ಗ್ರಾಮಸ್ಥರು ಸಡಿಲಿಸದ ಪಟ್ಟು. ಮತಗಟ್ಟೆಯಿಂದ ದೂರ ಉಳಿದು ನೀಡಿದರೂ ಆಡಳಿತಕ್ಕೆ ತಿರುಗೇಟು. ಸ್ವಗ್ರಾಮದಲ್ಲಿ ಶಾಸಕ ಬೇಳೂರು ಕುಟುಂಬ ಸಹಿತ ಮತದಾನ. ಗೀತಕ್ಕ ಗೆಲುವು ನಿಶ್ಚಿತ. ಓಸಿ ಬಿಡ್ಡರ್ ಪರ ಸಂಸದ ರಾಘವೇಂದ್ರ ಪ್ರತಿಭಟನೆ ನಡೆಸಿದ್ದು ನಾಚಿಕೆಗೇಡು ಎಂದ ಬೇಳೂರು. ಸ್ವಗ್ರಾಮದಲ್ಲಿ ಮೊದಲ ಮತ ಕುಟುಂಬ ಸಹಿತ ಚಲಾಯಿಸಿದ ಮಾಜಿ ಸಚಿವ ಹರತಾಳು. ರಾಘವೇಂದ್ರ ಗೆಲುವು ಖಚಿತ. ಅರುಣ್ ಕುಗ್ವೆ ಗಡಿಪಾರು ಶಾಸಕರ ದ್ವೇಷದ ರಾಜಕೀಯಕ್ಕೆ ಸಾಕ್ಷಿ ಎಂದ ಹಾಲಪ್ಪ. ಮತದಾನ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಬಾಬು, ಗಣಪತಿ ಮಂಡಗಳಲ್ಲೇ ಮಕ್ಬುಲ್, ತುಕಾರಾಂ ಶಿರವಾಳ, ಧರ್ಮೇಂದ್ರ, ಸಿದ್ದಪ್ಪ, ಪಾರ್ವತಿ, ಚೇತನ್ ರಾಜ್, ಸೋಮಶೇಖರ್, ಚಂದ್ರಪ್ಪ, ಗೋಮ್ಸ್ ಅಭಿಪ್ರಾಯ ಹೀಗಿದೆ. ಮತದಾನ ಕುರಿತು ಬಿಜೆಪಿ ಪ್ರಮುಖರಾದ ರಾಜಶೇಖರ್ ಗಾಳಿಪುರ, ಶ್ರೀರಾಮ್, ಕೃಷ್ಣಮೂರ್ತಿ ಭಂಡಾರಿ, ರತ್ನಾಕರ್ ಹೊನಗೋಡು, ಪ್ರಸನ್ನ ಕೆರೆಕೈ, ಶ್ರೀನಿವಾಸ್ ಮೇಸ್ತ್ರಿ, ಮೈತ್ರಿ ಪಾಟೀಲ್, ಶಂಕರ್ ಅಳ್ವಿಕೋಡಿ, ಜಿಕೆ ಭೈರಪ್ಪ ಅನಿಸಿಕೆ ಹೀಗಿದೆ. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮಂಗಳವಾರ ಸಾಗರ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೆಯಿತು. ವಿಪರೀತ ಬಿಸಿಲಿನ ಹಿನ್ನೆಲೆಯಲ್ಲಿ ಮತದಾರರು ಬೆಳಗ್ಗೆಯಿಂದಲೇ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಸಾಗರ ತಾಲೂಕಿನ ಕಣ್ಣೂರು ಸೇರಿದಂತೆ 1-2 ಕಡೆ ಮತಯಂತ್ರದಲ್ಲಿ ದೋಷ ಕಾಣಿಸಿಕೊಂಡಿದ್ದನ್ನು ಬಿಟ್ಟರೆ ಇನ್ನುಳಿದಂತೆ ಶಾಂತಿಯುತವಾಗಿ ಮತದಾನ ನಡೆಯಿತು. ಮಧ್ಯಾಹ್ನದೊಳಗೆ 45% ಮತದಾನ ನಡೆಯಿತು. ಸಾಗರ ತಾಲೂಕಿನ ಮಾಸೂರು ಗ್ರಾಮ ಪಂಚಾಯಿತಿ ಮೆಳವರಿಗೆ ಗ್ರಾಮದ ಮತದಾರರು ಮತದಾನ ಬಹಿಷ್ಕಾರ ಮಾಡಿದರು. ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮೆಳವರಿಗೆ, ತಾಲೂಕು ಕಸಬಾ ಹೋಬಳಿ ಮಾಸೂರು ಗ್ರಾಮ ಮೆಳವರಿಗೆ ಮಜರೆ, ಇಲ್ಲಿ ನಮ್ಮ ಊರಿನಲ್ಲಿ ಊರಿಗೂ ಮತ್ತು ಒಬ್ಬ ಖಾಸಗಿ ವ್ಯಕ್ತಿಗೂ ಸಂಬಂಧಪಟ್ಟ ಹಾಗೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇತ್ತು, ಜಮೀನಿಗೆ ಸಂಬಂಧಪಟ್ಟಿರೋದು. ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸಾಗರ ತಾಲೂಕಿನ ಎಲ್ಲ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು, ನಮ್ಮ ಮನವಿಗಳಿಗೆ ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡಿರಲಿಲ್ಲ, ಸಕಾರಾತ್ಮಕವಾದ ಸ್ಪಂದನೆಯನ್ನು ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಹಂತ ಹಂತವಾಗಿ ಅವ್ರ ಹತ್ರ ಹೋಗಿ ಎ ಸಿ ಅವರನ್ನು ಕರೆದು ಈ ಥರ ಮಾಡ್ಬೋದು ಅಂತ ಹೇಳಿದ್ರು ಕೂಡ ಆ ಜಮೀನಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಅವರ ಒಂದು ಪ್ರಾಥಮಿಕ ಹಂತದ ಕ್ರಮವನ್ನು ಕೈಗೊಳ್ಳಲಿಲ್ಲ. ಆ ಕಾರಣಕ್ಕಾಗಿ ನಾವು ಒಂದು ಪೊಲೀಸು ದೌರ್ಜನ್ಯವನ್ನು ಕೂಡ ನಡೆಸಿದ್ರು ಇಲ್ಲಿ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಊರಿನ ಎಲ್ಲರೂ, ಇಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ, ಎಲ್ಲ ಪಕ್ಷದವರು ಒಕ್ಕಲಿನಿಂದ ನಮ್ಮ ಊರಿನಲ್ಲಿ ಚುನಾವಣಾ ಬಹಿಷ್ಕಾರವನ್ನು ಮಾಡಿದ್ದೇವೆ. ಸಂಪೂರ್ಣವಾಗಿ ಚುನಾವಣಾ ಬಹಿಷ್ಕಾರ ಆಗಿದೆ, ಯಾರೂ ಮತದಾನ ಮಾಡ್ತಾ ಇಲ್ಲ. ಇಲ್ಲಿ ಈ ಬೂತಿಗೆ ಸಂಬಂಧಪಟ್ಟ ಹಾಗೆ ಒಂದು 3 ಊರಿದೆ, ಬಿಳೇಕಲ್ಲು, ಮೆಳವರಿಗೆ, ಬಿಳೇಕಲ್ಲು ಮತ್ತು ಶಾಂತಿಪುರ ಅಂತ. ಆ 2 ಊರಿನವರು ಅವ್ರಿಗೆ ಸಂಬಂಧಪಟ್ಟ ಹಾಗೆ ಓಟನ್ನು ಮಾಡ್ತಿದ್ದಾರೆ. ಯಾರ ಮೇಲೂ ಪ್ರೆಷರ್ ಇಲ್ಲ, ಎಲ್ಲ ಸ್ವೇಚ್ಛೆಯಿಂದ. ಬಿಳೇಕಲ್ಲು, ಮೆಳವರಿಗೆ, ಶಾಂತಿಪುರ ವೋಟ್ ಮಾಡಿದವರು ಯಾರು? ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಸ್ವಗ್ರಾಮದಲ್ಲಿ ಕುಟುಂಬ ಸಹಿತ ಮತ ಚಲಾಯಿಸಿ ಮಾತನಾಡಿ, ಜನಪ್ರಿಯ ಕಾರ್ಯಕ್ರಮ ಇವತ್ತಿಗೂ ಜನರಲ್ಲಿದೆ. ಅವರು 32 ವರ್ಷದ ಹಿಂದೆ ಪುಕ್ಕಟ್ಟೆ ಕರೆಂಟ್ ಕೊಟ್ಟು ಇವತ್ತು ವಿದ್ಯುತ್ ಮೋಟ್ರಿ ಕೊಟ್ಟಿದ್ದು, ಆಶ್ರಯ ಯೋಜನೆ ತಂದಿದ್ದು, ಆಮೇಲೆ ದೇವಸ್ಥಾನಗಳಿಗೆ ಅಭಿವೃದ್ಧಿ ಕೊಟ್ಟಿದ್ದು ಇವೆಲ್ಲ. ಆಮೇಲೆ ಈ ಭೂಮಿ ಕೊಟ್ಟರು ಯಾರು? ಬಗರ್ಕೊಂಡ್ ತಂದು ಜಾರಿ ಮಾಡಿದ್ದು ಅವರೇ ಅಲ್ವಾ? ಹಂಗಾಗಿ ಇದೆಲ್ಲ ಒಳ್ಳೆ ಜನರಲ್ಲಿ ಮುಟ್ಟಿದೆ. ಸರ್, ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ? ಚೆನ್ನಾಗಿ ಜನರಿಗೆ ನಾವು ಕೇಳಿದಾಗ ಒಂದು ಬಡ ಕುಟುಂಬಕ್ಕೆ ಇವತ್ತು ನಿಜವಾಗ್ಲೂ ಸಿಕ್ಕಿದೆ ಅಂದರೆ ಖುಷಿಯಾಗಿದೆ. 2,000 ರೂಪಾಯಿ ಸಾಮಾನ್ಯ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ 2,000 ರೂಪಾಯಿ ಫ್ರೀ ಕರೆಂಟು, ಅಕ್ಕಿ, ಆಮೇಲೆ ಫ್ರೀ ಬಸ್ಸು ಇವೆಲ್ಲ ಏನಾಗಿದೆ, ಜನರಿಗೆ ಖುಷಿಯಾಗಿದೆ. ಬಡ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಕ್ಕಿದೆ, ಭಾಳ ಜನ ಖುಷಿ ಇದ್ದಾರೆ. ಅದು ಎಲ್ಲರಿಗೂ ಮನವರಿಕೆ ಆಗಿದೆ. ಯಾಕಂದರೆ BJP 5 ವರ್ಷದಲ್ಲಿ ಹಾಲಪ್ಪ ಇರ್ಬೋದು, ರಾಘವೇಂದ್ರ 1 ರೂಪಾಯಿ ಜನರಿಗೆ ಏನು ಕೊಟ್ಟಿದ್ದಿಲ್ಲ. ಯಾವ ಸರ್ಕಾರನೂ ಇಷ್ಟೊಂದು ಯಾವತ್ತೂ ಕೊಟ್ಟಿಲ್ಲ. ನಮ್ಮದೇ ಸರ್ಕಾರ ಬಂದ ಮೇಲೆ ಕೊಟ್ಟಿರೋದು. ಜನರಿಗೆ ಖುಷಿ ಇದೆ, ಖುಷಿಯಾಗಿ ಓಟ್ ಹಾಕ್ತಾರೆ. ರಾಘವೇಂದ್ರ, ಹಾಲಪ್ಪ ಅಥವಾ ಈ ಥರ BJP ಮುಖಂಡರಿಗೆ ಅವನ ಮೇಲೆ ರೌಡ್ರಿ ಶೀಟರ್ ಇದೆ, OC ರಾಜ ಅಂತ ಫೇಮಸ್. ಅವನು 18 OC ಕೇಸ್ ಇದೆ. ಅದರಲ್ಲಿ ಅವನ ಮೇಲೆ OC ಕೇಸ್ ಇರೋದನ್ನ ಅವನು ಪರವಾಗಿ ನಿಂತ್ಕೊಂಡು ಒಂದು SP ಆಫೀಸಲ್ಲಿ ಒಬ್ಬ MP ಆದ ಹೋಗಿ ಸ್ಟ್ರೈಕ್ ಮಾಡ್ತಾನೆ ಅಂದರೆ ಅವನಿಗೆ ಮಾನ ಮರ್ಯಾದಿಲ್ಲ ಅನ್ನಿಸ್ತದೆ ಕಾಣ್ತದೆ. ಇಷ್ಟು ಕೀಳು ಮಟ್ಟಕ್ಕೆ ಹೇಳಿದೆ ಅಂದರೆ ನಿಮ್ಮ ಏನು ಹಂಗಾರೆ BJP ಅವರು OC ದಂಧೆ ಮಾಡೋರಿಗೆ, ಸರ ಹೆಂಡ ಮಾರೋರಿಗೆ ನೀವು ಆಶ್ರಯ ಆಗ್ತೀರಾ?
ಅರೆ ಕಾನೂನು ಪ್ರಕಾರ 18 ಕೇಸ್ ಇದೆ, ತೆಗೆದು ನೋಡಿ. OC ಕೇಸ್ 18 ಇದೆ, ಅವನ ಮೇಲೆ ರೌಡಿ ಸೀಟ್ ಇದೆ. ಅವನೊಬ್ಬನೇ ಅಲ್ಲ, ನಮ್ಮ ಪಕ್ಷದಲ್ಲೂ ಒಬ್ಬ ಇದ್ದಾನೆ, ಅವನು ಕಳಿಸಿದ್ದಾರೆ. ಹಾಗಾಗಿ ಇದರಲ್ಲಿ ಏನು ಪಕ್ಷ ನೋಡೋಂತಿಲ್ಲ. ಅಂದರೆ MP ಇಷ್ಟು ಕೀಳ್ಮಟ್ಟ ಯಾರೇ ವ್ಯಕ್ತಿನ ನಾವೇನು ಕಳಿಸ್ಬೇಕಂತ ಏನಿಲ್ಲ. ಸರ್ಕಾರದಲ್ಲಿ ಏನಿದೆ, ಪೊಲೀಸ್ ಇಲಾಖೆಯಲ್ಲಿ ಏನಿದೆ ಅದು ಮಾಡಿ ಕಳಿಸ್ತಾರೆ. ನನಗೇನಾಗಬೇಕು ಅದರಿಂದ? ಹಿಂದೆ ಕಳಿಸಿಲ್ಲ ಇವರು, ಇದೇ ಹಾಲಪ್ಪ ಕಳಿಸಿಲ್ಲ ಹಿಂದೆ ಎಷ್ಟು ಜನ ಕಳಿಸಿದ್ದಾರೆ ನೋಡಿ, ತೆಗೆದು ನೋಡಿ. ಹಿಂದೆ ಗಡಿಪಾರು ಎಷ್ಟು ಜನ ಮಾಡಿದ್ದಾರೆ ನೋಡಿ. ಇವನು ಮಾಡಿದ್ದಾನೆ, ಇವ್ರು ಮಾಡಿದಂತಲ್ಲ, ಸರ್ಕಾರದಲ್ಲಿ ಅದು ಇದಿರುತ್ತೆ, ಆದೇಶ ಇರುತ್ತೆ. AC ಅವರು DSP ಅವರು ಕೂತು ಚರ್ಚೆ ಮಾಡಿ ಅವ್ರು ಕಳಿಸ್ಕೊಟ್ಟಿರ್ತಾರೆ. ಅಂದರೆ ಒಬ್ಬ OC ದಂಧೆ ಮಾಡೋವನ ಮೇಲೆ ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಇವ್ರ ಸ್ಥಿತಿ ಎಲ್ಲಿ ಬಂದಿದೆ ಲೆಕ್ಕ ಹಾಕ್ಬೇಕು. ಇಷ್ಟು ಕೆಟ್ಟ ಮಟ್ಟಿಗೆ ಹೋಗ್ಬಿಟ್ರೆ ಇವ್ರು BJP ಅವರು ಹೇಳ್ತಿರಲ್ಲ. ಅಂದರೆ ಬಡ ಕುಟುಂಬ ಸಾಯಿಸೋರು, ನೀವು ಬಡ ಕುಟುಂಬ ಒಳ್ಳೇರು ಮಾಡೋರು ಅಂತ ಆಯಿತು. ಹಾಲಪ್ಪ ಬಾರ್ ಮಾಡಿ ಎಲ್ಲ ಬಡ ಕುಟುಂಬ ತೆಗೆದ, ಅವ್ರ ಮನೆ ಹಾಳು ಮಾಡ್ದ, ಅವನು ಅಂತಸ್ತು ಮೇಲೆ ಅಂತಸ್ತು ಮನೆ ಕಟ್ಕೊಂಡ. ಈಗ ರಾಘವೇಂದ್ರ OC ದಂಧೆಯವ್ರ ರಕ್ಷಣೆ ಮಾಡೋಕ್ಕೆ ಹೋಗಿ ಮತ್ತೆ ಅವನು ಬಡವ್ರನ್ನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಇಂಥ ನೀಚ ಇದನ್ನು ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಹರತಾಳು ಗ್ರಾಮದಲ್ಲಿ ಬೆಳಗ್ಗೆ 7 ಗಂಟೆಗೆ ಮತ ಚಲಾಯಿಸಿ ಆನಂದಪುರಂನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿ, ಬೆಳಗ್ಗೆ 7 ಗಂಟೆಗೆ ಮೊದಲನೇ ಓಟನ್ನು ನನ್ನ ಮತಗಟ್ಟೆ 195 ಹರತಾಳದಲ್ಲಿ ಹಾಕಿ ಸುಮಾರು 60 ಬೂತ್ ಹತ್ರ ಹೋಗಿ ಬಂದಿದ್ದೇನೆ. ಕೆಲವು ಕಡೆ ಇಳಿದು ಹೀಗೆ ಮಾತಾಡಿ ಬಂದಿದ್ದೀನಿ, ಕೆಲವು ಕಡೆ ಹಾಗೆ ಕಾರಲ್ಲೂ ಬಂದಿದ್ದೀನಿ. 60ಕ್ಕಿಂತ ಹೆಚ್ಚು ಬೂತ್ಗಳಿಗೆ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬಂದಿದ್ದೇನೆ. ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಒಳ್ಳೆಯ ವಾತಾವರಣ ಇದೆ. ಇದೇ ಥರ ಈಗ ನೋಡಿ, ಊರು ಬಿಸಿಲು, ಈಗ ಇನ್ನು ಊಟ ಆಗಿಲ್ಲ, ಆದರೂ ಒಂದು ಲವಲವಿಕೆಯಿಂದ ಇದ್ದಾರೆ ಕಾರ್ಯಕರ್ತರು ಮತ್ತು ಮುಖಂಡರು, ನಮ್ಮ ಪ್ರಮುಖರು ಎಲ್ಲ ಓಡಾಡ್ತಿದ್ದಾರೆ. ಅವ್ರ ಹುಮ್ಮಸ್ಸನ್ನು ನೋಡಿದಾಗ ನಾವು ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ತೇವೆ. ನಾವು ಇಲ್ಲೂ ಕೂಡ 13ರಿಂದ 17 ಸಾವಿರ ಮತಗಳ ಅಂತರದಿಂದ ಸಾಗರ ಕ್ಷೇತ್ರದಲ್ಲೂ ಕೂಡ ಲೀಡ್ ಕೊಡ್ತೇವೆ. ಅದನ್ನು 13ರಿಂದ 17 ಸಾವಿರ ಲೀಡ್ ನಾವು ಬರ್ತೇವೆ. ಸರ್, ಈ ಸಲ ಯಾವ ಒಂದು, ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ನಮ್ಮ ಲೋಕಸಭಾ ಸದಸ್ಯರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥ ಯಡಿಯೂರಪ್ಪನವ್ರ ಕಾರ್ಯಕ್ರಮಗಳು ಇಟ್ಕೊಂಡು ಮತ ಕೇಳಿದ್ದೀವಿ. ಅಭಿವೃದ್ಧಿಯೇ ಇಟ್ಕೊಂಡು ಮತ ಕೇಳಿದ್ದೇವೆ. ಒಂದು ರಾಮ ಮಂದಿರ, ಇವೆಲ್ಲ ಇಶ್ಯೂಗಳು ಇದ್ದಾವೆ. ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡಿದ್ದೇವೆ. ಮೋದಿ ಮತ್ತು ಯಡಿಯೂರಪ್ಪನ ಹೆಸರಿಟ್ಕೊಂಡು ಲೋಕಸಭಾ ಸದಸ್ಯರ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಕೊಂಡು ಮತ ಕೇಳಿದ್ದೇವೆ ಮತ್ತು ನಮ್ಮ ಕಾರ್ಯಕರ್ತರು ಕೇಳಿದ್ದೇವೆ. ಸರ್, ನಮ್ಮ ಕುಗ್ವೆ ಅರುಣನ ಮೇಲೆ ಯಾವ ಕೇಸ್ ಇದೆ, ಯಾವ ಕಿಡ್ನ್ಯಾಪ್ ಮಾಡಿದ್ದಾರೆ, ಯಾವ ರಾಬರಿ ಮಾಡಿದ್ದಾರೆ, ಅಥವಾ ಇನ್ಯಾವುದು ದರೋಡೆ ಮಾಡಿದ್ದಾರೆ, ಇದು ರಾಜಕೀಯ ಉದ್ದೇಶದಿಂದ ಸ್ಥಳೀಯ ಶಾಸಕರು ಮಾಡಿದ್ದಾರೆ. ಶಾಸಕರು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಆ ವಿಷಯದಲ್ಲಿ ಕೋರ್ಟಿಗೆ ಹೋಗ್ತೇವೆ, ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ತೇವೆ, ನ್ಯಾಯಾಲಯದಲ್ಲಿ ನ್ಯಾಯ ಪಡೀತೇವೆ. ಇದು ಇಷ್ಟೊಂದು ರಾಜಕೀಯ ದ್ವೇಷ. ಕುಗ್ವೆ ಅರುಣ ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ, ಜಿಲ್ಲೆಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಅವರು ಗಡಿಪಾರು ಮಾಡಿದ್ದಾರೆ. ನಿನ್ನೆ ಏಕಾಏಕಿ ಗುಟ್ಟಾಗಿ ಮಾಡೋ ಅಂಥದ್ದು ಏನಿದೆ, ನೋಟಿಫಿಕೇಶನ್ ಆಗಬೇಕು, ಅದು ರೀತಿ ಇದ್ದಾವೆ. ಮತ್ತು AC ದಂಡಾಧಿಕಾರಿಗಳ ಮೂಲಕ ಮಾಡಿಸ್ಬೇಕು ಅಥವಾ DC ಗಳ ಮೂಲಕ ಮಾಡಿಸ್ಬೇಕು. ಆದರೆ ಯಾರೋ ಟೆರರಿಸ್ಟ್ಗಳನ್ನ ಮಾಡಿದ ಹಾಗೆ ಮಾಡಿದರೆ ಇಂಥದ್ದು ಹೇಡಿತನದ ರಾಜಕೀಯ ಇದು. ಒಬ್ಬ ಅರುಣ ಇಲ್ಲಿ ಇದ್ದುಬಿಟ್ರೇನು ಭಾರಿ ಏನು ಅನಾಹುತ ಆಗಿ ಹೋಗಿರ್ತಿರ್ಲಿಲ್ಲ, ಯಾವ ಅನಾಹುತ ಆಗಿಲ್ಲ. ಇದು ಒಬ್ಬ ಶಾಸಕನ ಮನಸ್ಥಿತಿಯನ್ನು ತೋರಿಸುತ್ತೆ, ಕಾನೂನನ್ನು ಹೇಗೆ ದುರುಪಯೋಗ ಮಾಡ್ಕೋಬೋದು ಅನ್ನೋದನ್ನು ತೋರಿಸುತ್ತೆ. ನಾನು ಶಾಸಕನಾಗಿ 3 ಕಡೆ ನೋಡಿದ್ದೇನೆ, ಇಷ್ಟು ದುರಾಡಳಿತ ನೋಡಿಲ್ಲ. ಭಾಳ ಜನ ಕಾರ್ಯಕರ್ತರಿಗೆ ಗೊತ್ತೇ ಇಲ್ಲ ಕುಗ್ವೆ ಅರುಣನ ಗಡಿಪಾರು ಮಾಡ್ತಕ್ಕಂಥ ಅಪರಾಧವನ್ನು ಏನು ಮಾಡಿದ್ದಾನೆ. ನಾನು ಪ್ರಶ್ನೆ ಮಾಡ್ತೇನೆ, ಇದನ್ನು ಇರಲಿ ನೋಡೋಣ, ಇದೆಲ್ಲ ಜನ ಉತ್ತರ ಹೇಳ್ತಾರೆ. ಥ್ಯಾಂಕ್ ಯು. ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಗಣಪತಿ ಮಂಡಗಳಲ್ಲಿ ಹಾಗೂ ಮಕ್ಬುಲ್ ಅಹಮದ್ ಮಾತನಾಡಿ, ಚೆನ್ನಾಗಿ ನಡೀತಿದೆ. ಯಾಕಂದರೆ ನಗರ ಪ್ರದೇಶದಲ್ಲಿ ಒಂದಷ್ಟು ಹಿಂದುತ್ವದ ಆಧಾರದ ಮೇಲೆ BJPಯವರು ತಮ್ಮ ಚುನಾವಣೆಯನ್ನು ಮಾಡಿದರು. ಆದರೆ ನಾವು ನಮ್ಮ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಏನಿವತ್ತು ಗ್ಯಾರಂಟಿ ಕಾರ್ಡ್ ಕೊಟ್ಟಿದೆ, ಗ್ಯಾರಂಟಿ ಕಾರ್ಡ್ ಆಧಾರದ ಮೇಲೆ ಮನೆ ಮನೆಗೆ ನಮ್ಮ ಸಾಧನೆಯನ್ನು ನಮ್ಮ ಕಾರ್ಯಕರ್ತರು ಮುಟ್ಟಿಸಿ ಕ್ಯಾನ್ವಸ್ ಮಾಡಿದ್ದೀವಿ. ಇವತ್ತು ನಿರ್ಣಾಯಕ ದಿನ. ಬೆಳಗ್ಗೆಯಿಂದ ನಾವು ಸಾಕಷ್ಟು ಬೂತ್ಗಳಿಗೆ ಭೇಟಿ ಕೊಟ್ಟು ಬಂದು ಪಕ್ಷದ ವತಿಯಿಂದ ಎಲ್ಲ ಗೋಪಾಲ್ ಕೃಷ್ಣರವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಪಾಸಿಟಿವ್ ನಮಗೆ ಕಾಣ್ತಾ ಇದೆ. ಏನು MLA ಎಲೆಕ್ಷನ್ ನಮ್ಗೆ ಏನು 2400 ಲೀಡ್ ಬಂದಿತ್ತು, ಈ ಬಾರಿಯೂ ಸಹ ಆ ಲೀಡ್ ಏನು ಕಮ್ಮಿ ಆಗಲ್ಲ, ಅದಕ್ಕಿಂತ ಜಾಸ್ತಿ ಲೀಡೇ ಆಗುತ್ತೆ ಸಾಗರ ಟೌನ್ ವ್ಯಾಪ್ತಿ. ಅದು ಈ ಸರಿ ಗೀತಾ ಶಿವರಾಜ್ಕುಮಾರ್ ಗೆಲುವು ಖಚಿತ. ಇವತ್ತು ಜನ ಏನು ನಮ್ಮ BJPಯವರು ಏನು ಮೋದಿ ಅಂತಾರಲ್ಲ, ಅದು ವರ್ಕೌಟ್ ಆಗಲ್ಲ. ಯಾಕಂದರೆ ಇವತ್ತು ಜನಕ್ಕೆ, ಮಧ್ಯಮ ವರ್ಗದವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂತಹ
ಗ್ಯಾರಂಟಿ ಯೋಜನೆಗಳು ಆರ್ಥಿಕವಾಗಿ ಸಬಲರನ್ನು ಮಾಡ್ತಾ ಇದೆ. ಯಾಕಂದರೆ ಇವತ್ತು ಯಾವುದೇ ಅದನ್ನು ನಾನು ರಿಪೀಟ್ ಮಾಡಲ್ಲ. ಯಾಕಂದರೆ ಕಳೆದ 6 ತಿಂಗಳಿಂದ ಪ್ರತಿಯೊಬ್ಬರು ನಾಯಕರುಗಳು ಸಹ ನಾವು ಗ್ಯಾರಂಟಿ ಬಗ್ಗೆ ಸಂಪೂರ್ಣ ವಿವರಿಸಿದ್ದೀವಿ. ನಮ್ಮ ಚುನಾವಣೆ ಆದಮೇಲೆ ನಮ್ಮ ಗೋಪಾಲ್ ಕೃಷ್ಣ ಬೇಳೂರವರು ಅವರ ನಡೆ ನುಡಿ ಜನರಿಗೆ ಸ್ಪಂದನೆ ಮಾಡುವಂಥ ರೀತಿ, ಸಾಗರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾಡುವಂಥ ಚಿಂತನೆಗಳು ಸಹ ಈ ಬಾರಿ ನಮ್ಮ ಮತದಾನದಲ್ಲಿ ನಮಗೆ ಸಹಾಯ ಆಗುತ್ತೆ. ನಮ್ಮ ಸಾಗರ ತಾಲೂಕು ಈ ಸಿಟಿ ಇವತ್ತೇನು ಮತದಾನ ನಡೀತಾ ಇದೆ, ನಾವು ಬೆಳಗ್ಗೆ 5 ಗಂಟೆಯಿಂದ ಈ ಪ್ರತಿ ಬೂತಿಗೂ ನಮ್ಮ ಸಿಟಿ ಅಧ್ಯಕ್ಷರು, ನಮ್ಮ ಮುಖಂಡರಾದ ಮುಕ್ಕುಲ್ ಸಾಹೇಬರು ಎಲ್ಲ ಸೇರಿ ನಾವು ಎಲ್ಲ ಬೂತ್ಗಳನ್ನು ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿ ಬಂದಿದ್ದೀವಿ. ಈಗ ಕಳೆದ ಸರಿ ಗೋಪಾಲ್ ಕೃಷ್ಣ ಬೇಳೂರು ಎಲೆಕ್ಷನಲ್ಲಿ ಏನು ಹುಮ್ಮಸ್ಸಲ್ಲಿ ಕಾರ್ಯಕರ್ತರಿದ್ದರು, ಹುಮ್ಮಸ್ಸಲ್ಲಿ ಮತದಾನ ಮಾಡ್ತಿದ್ರು, ಅದೇ ರೀತಿ ಎಲ್ಲ ಬೂತಲ್ಲೂ ಕಾಂಗ್ರೆಸ್ ಪರವಾಗಿ ಮತದಾನ ನಡೀತಾ ಇದೆ. ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ಏನು ಈ ಗ್ಯಾರಂಟಿ ಕಾರ್ಡ್ ಅನ್ನೋದು ಈ ನಾವೇನು ಮನೆ ತಲುಪಿಸಿದ್ದೀವಿ, ಕೇಂದ್ರದ ಕಾರ್ಡನ್ನು ಮನೆ ತಲುಪಿಸಿದ್ದೀವಿ. ಇವತ್ತು ಮಹಿಳಾ ಮತದಾರರು ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಭಾರಿ ಬಹುಮತದಿಂದ ಈ ಜಿಲ್ಲೆಯಲ್ಲಿ ಗೆಲ್ತಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಹಾಗೆ ನಮ್ಮ ಸಾಗರದಲ್ಲಿ ಎಲ್ಲ ಬೂತಲ್ಲೂ ನಮಗೆ ಮುನ್ನಡೆ ಈಗಲೇ ಗೊತ್ತಾಗ್ತಿದೆ. ನಮ್ಮ ಕಾಂಗ್ರೆಸ್ಗೆ ಮುನ್ನಡೆ ಬಂದಿದೆ. ಹೋದ್ಸರಿ ಗೋಪಾಲಕೃಷ್ಣ ಬೇಳೂರಿಗೆ ಏನು ಲೀಡ್ ಕೊಟ್ಟಿತ್ತು, ಇವತ್ತು ಗೋಪಾಲಕೃಷ್ಣ ಬೇಳೂರು ನೇತೃತ್ವದಲ್ಲಿ ಇವತ್ತು ಸಾಗರ ಸಿಟಿ ಮತ್ತು ರೂರಲ್ ಎಲ್ಲ ಲೀಡು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬರ್ತೈತೆ ಅಂತ ನಾನು ಹೇಳಿ, ಈ ದಿನ ಬೆಳಗ್ಗಿಂದನ ಟೌನ್ನಲ್ಲಿ ನಾವು 53 ಬೂತ್ಗಳಲ್ಲಿ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಏನು ಗ್ಯಾರಂಟಿ ಕಾರ್ಡ್ಗಳು ಇದೆ, ನಮ್ಮ ರಾಜ್ಯ ಸರ್ಕಾರ ನೀಡಿದೆ. ಆ ನಿಟ್ಟಿನಲ್ಲಿ ಗ್ಯಾರಂಟಿ ಕಾರ್ಡ್ನಲ್ಲಿ ನಮಗೆ ಆದಷ್ಟು ಜಾಸ್ತಿ ಮಹಿಳೆಯರದ್ದು ಓಟು ಬರೋದು ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಮತ್ತೊಂದು ಏನಂತ ಹೇಳಿದರೆ, ನಮ್ಮ ನಾಯಕರಾದ ಗೋಪಾಲ್ ಕೃಷ್ಣ ಬೇಳೂರವರು ಏನು ನಾವು ಈ ಹಿಂದೆ ಏನು ಎಲೆಕ್ಷನ್ ಮಾಡಿದ್ವಿ, ಆ ನಿಟ್ಟಿನಲ್ಲಿ ಈ ಸಲ ಸಮೇತನೂ ಎಲ್ಲ ಒಳ್ಳೆ ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ಜೊತೆಗೆ ನಮ್ಮ ಈ ಟೌನ್ನಲ್ಲಿ ಈ ಸಲ ನಾವು ಅಧಿಕ ಮತವನ್ನು ತಗೊಳ್ತೀವಿ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ಏನು ನಮ್ಮ ಕಾರ್ಯಕರ್ತರಿದ್ದಾರೆ ಅವರು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಅದು ನಮ್ಮ ಪಕ್ಷಕ್ಕೋಸ್ಕರ ಒಂದು ನಮಗೆ ಒಂದು ಒಳ್ಳೆ ಮುನ್ನಡೆ ಅಂತ ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಈ ಸಲ ನಾವು ಟೌನ್ನಲ್ಲಿ ನಾವು ಜಾಸ್ತಿ ಮತ ಅಂತರಿಂದ ನಾವು ಗೆಲ್ತೀವಿ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸಹ ನಮ್ಮ ಗೀತಾ ಶಿವಕುಮಾರ್ ಅವರು ಅಧಿಕ ಮತದಿಂದ ಗೆಲ್ತಾರೆ ಅಂತೇಳಿ ನಮ್ಮ ವಿಶ್ವಾಸ ಇದೆ, ಕಾರ್ಯಕರ್ತದ ವಿಶ್ವಾಸ ಇದೆ, ಪಕ್ಷದ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಶೇಖರ್ ಗಾಳಿಪುರ ಮಾತನಾಡಿ, ಸಂಖ್ಯಾತರು ಬಹುಶಃ ನಾವು ಈಡಿಗರೇ ಹೆಚ್ಚಾಗಿದ್ದೀವಿ. ಆದರೆ ಈಡಿಗಿರ್ತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಈ ಸಾರಿ ಬಿಜೆಪಿಯನ್ನೇ ಬೆಂಬಲಿಸಬೇಕಂತಕ್ಕಂಥ ಮಾನಸಿಕತೆಗೆ ಬಂದಿದ್ದಾರೆ. ಯಾಕಂತಂದರೆ ತಾಲೂಕು ಹೋಬಳಿಯಲ್ಲಿ ಬಹುಶಃ BY ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ರೈಲ್ವೆ ಅಭಿವೃದ್ಧಿ ಇರ್ಬೋದು, ಅಥವಾ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟ ರಸ್ತೆ ಇರ್ಬೋದು, ತಾಲೂಕು ಫ್ಲೈಓವರ್ ವ್ಯವಸ್ಥೆ ಇರ್ಬೋದು, ಮತ್ತು ಇನ್ನು ಕೆರೆಗಳನ್ನ ಮಾಡಿರ್ತಕ್ಕಂಥದ್ದು, ಜೊತೆಗೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಪ್ರತಿ ಊರೂರಿಗೂ ಎಲ್ಲ ಸರ್ವಋತು ರಸ್ತೆಗಳನ್ನು ಮಾಡಿ ಎಲ್ಲ ಊರನ್ನ ಜೋಡಣೆ ಮಾಡ್ತಕ್ಕಂಥ ಕೆಲಸ BY ರಾಘವೇಂದ್ರ ಅವರ ಮುಖಾಂತರ ಈ ಸಂಪೂರ್ಣ ಈ ತಾಲೂಕು ಹೋಬಳಿ ಅಭಿವೃದ್ಧಿ ಆಗಿರೋದ್ರಿಂದ ಈ ಸಾರಿ ಜನ ಸಂಪೂರ್ಣ BJPಯನ್ನೇ ಬೆಂಬಲಿಸಬೇಕು ಅಂತಕ್ಕಂಥದ್ದು ಒಂದಾದರೆ, ಇನ್ನೊಂದು ಕಡೆ ಈ ದೇಶ ಬಹುಶಃ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆದ ನಂತರ ಬಹುಶಃ ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಸುರಕ್ಷತೆ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಮಾನ್ಯತೆ, ಇದನ್ನೆಲ್ಲದನ್ನು ಕೂಡ ಯುವಕರು ಮತ್ತು ನಮ್ಮ ಭಾಗದ ಜನ ಕೂಡ ಗಮನಿಸ್ತಿದ್ದಾರೆ. ಹಾಗಾಗಿ ಮೊನ್ನೆ ನಮ್ಮ BY ರಾಘವೇಂದ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಾಲೂಕಲ್ಲಿ ಬಹುಶಃ ಎಂದೂ ಹಿಂದೆ ಸಭೆ ನಡೆದಿರ್ತಕ್ಕಂಥ ರೀತಿಯಲ್ಲಿ ತಾಲೂಕಲ್ಲಿ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಸರಿ ಭಾರತೀಯ ಜನತಾ ಪಕ್ಷವನ್ನು ಕೂಡ ಬೆಂಬಲಿಸೋದಕ್ಕೆ ನಮ್ಮ ಜನ ತಯಾರಾಗಿದ್ದಾರೆ. ಎಲ್ಲ ಕ್ಯಾಂಪೇನ್ ಮಾಡಿದ್ದೀವಿ. ಆನಂತರ ಈಗಲೂ ಕೂಡ ಕುಮಾರ್ ಬಂಗಾರಪ್ಪನವರು ಕೂಡ ನಮ್ಮ ಜೊತೆಗೆ ತಾಲೂಕು ಮಟ್ಟದ ಸಭೆಗೆ ಸೊರಬದಲ್ಲಿ ಬಂದು 10,000 ಜನಕ್ಕೂ ಹೆಚ್ಚಾಗಿ ಜನಸಂಖ್ಯೆ ಸೇರಿರ್ತಕ್ಕಂಥ ಸಭೆಯಲ್ಲಿ ಅವರು ಕೂಡ ಮಾತನಾಡಿ ಜನರನ್ನು ಹುರಿದುಂಬಿಸತಕ್ಕಂಥ ಕೆಲಸವನ್ನು ಮತ್ತು ಸಂಘಟನೆಗೆ ಒತ್ತು ಕೊಡ್ತಕ್ಕಂಥ ಕೆಲಸ ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ನಮಗೆ ಸೊರಬ ತಾಲೂಕಲ್ಲಿ ಸಂಪೂರ್ಣವಾದ ಸುಮಾರು ಒಂದು 20,000 ಮತಗಳ ಹೆಚ್ಚು ಬಹುಮತ ಸಿಗ್ತಕ್ಕಂಥ ಸಾಧ್ಯತೆ ನಮಗೆ ಸೊರಬ ಕ್ಷೇತ್ರ ಆದರೆ, ತಾಲೂಕು ಹೋಬಳಿಯಲ್ಲೂ ಕೂಡ ಈ ಸರಿ ನಾವು 4,000 ಅಂತರವನ್ನು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಬಹುಶಃ ನಮಗೆ ಸುಮಾರು 3,000ಕ್ಕೂ ಅಧಿಕ ಮತಗಳ ಅಂತರ ನಾವು ಇಲ್ಲಿ ತಾಲೂಕಲ್ಲಿ ಕೂಡ ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಜನರು ಕೂಡ ಅದಕ್ಕೆ ಸಂಪೂರ್ಣವಾಗಿ ಸ್ಪಂದಿಸ್ತಾ ಇರೋದು ಕೂಡ ನಮಗೆ ಬಹಳ ಖುಷಿ ತಂದಿದೆ. ಕಾಂಗ್ರೆಸ್ ಕಾರ್ಯದರ್ಶಿ ತುಕಾರಾಂ ಶಿರವಾಳ ಮಾತನಾಡಿ, ನನಗೂ ಕೂಡ ಈ ಭಾಗದ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನಮ್ಮ ಪಕ್ಷದ ಶಾಸಕರಾದ ಗೋಪಾಲ್ ಕೃಷ್ಣರವರು ಮತ್ತು ಪಕ್ಷ
ಕಡಿಮೆ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದ್ರ ಪ್ರಕಾರ ಕೆಲಸ ಮಾಡಿದ್ವಿ. ಇಲ್ಲಿ ಕೂಡ ನಮ್ಮ ಶಿರವಾಳ ಬೂತ್ನಲ್ಲಿ ನಮ್ಮ ಸ್ನೇಹಿತರು ಒಂದಿಷ್ಟು ಜನ, ನಮ್ಮ ಇವರು ಹುಚ್ಚಪ್ಪ ಅಂತೇಳಿ, ಇವರು ಪುರುಷೋತ್ತಮ ಅಂತೇಳಿ, ಬರಪ್ಪ, ಇವರೆಲ್ಲ ಸೇರಿ ಸುಮಾರು ಒಂದು 10 ಜನ ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಸುಮಾರು 1,150ರಿಂದ 200 ಓಟ್ ಆಗುತ್ತೆ ಈ ಬೂತಲ್ಲಿ. ಅದರಲ್ಲಿ ನಮಗೆ ಹೆಚ್ಚು ಕಡಿಮೆ ಒಂದು 1000 ಓಟು ನಮಗೆ ಹತ್ತತ್ರ ನಮಗೆ ಕಾಂಗ್ರೆಸ್ಸಿಗೆ ಬರ್ತೈತೆ. ಇಲ್ಲಿ ನಮ್ಮ ಪ್ರಕಾರ ಒಂದು 90% ಬರಬೇಕು ಅನ್ನೋದು ಇದೆ. ಆ ಟೈಪಲ್ಲಿ ಕೆಲಸ ಮಾಡಿದ್ದೀವಿ. ಅಷ್ಟು ಆಗುತ್ತೆ, ಅಷ್ಟು ಬರ್ತದೆ. ಮತ್ತು ನಮಗೆ ಒಂದು ಕಸಬದಲ್ಲಿ ಒಂದು 6 ಪಂಚಾಯಿತಿ ಕೆಳದಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ರು. ಅಲ್ಲಿ ನಮಗೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ 6 ಪಂಚಾಯಿತಿಯಲ್ಲೂ ಕೂಡ ನಾವೊಂದು 6ರಿಂದ 7 ಸಾವಿರ ಓಟನ್ನು ನಾವು ಕಾಂಗ್ರೆಸ್ಸಿಗೆ ಲೀಡ್ ತಂದು ಕೊಡ್ತಕ್ಕಂಥ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ. ಅದನ್ನು ನಾವು ಅಕ್ಕಪಕ್ಕದ ಎಲ್ಲ ಪಂಚಾಯಿತಿಯಲ್ಲಿ, ಎಲ್ಲ ಹೋಬಳಿಯಲ್ಲಿ ಅಲ್ಲಿ ವಿಚಾರ ಮಾಡಿದಾಗ ನಮಗೆ ಹೆಚ್ಚು ಕಡಿಮೆ ಎಲ್ಲ ಹೋಬಳಿಯಲ್ಲೂ ನಮಗೆ ಚೆನ್ನಾಗಿ ಬರ್ತಾಯಿದೆ. ಟೌನಿಂದ ನಮ್ಮ ಪಕ್ಕದ ಊರಾಗಿರೋದ್ರಿಂದ ನಿಮ್ಮ ಟೌನಲ್ಲೂ ಕೂಡ ನಾವು ಕೆಲವು ಬೂತ್ಗಳಿಗೆ, ಅಲ್ಲಿ ಕೆಲವು ವಾರ್ಡ್ಗಳಿಗೆ ಹೋಗಿ ವಿಚಾರ ಮಾಡಿದಾಗ ಅಲ್ಲೂ ಕೂಡ ಸಮ ಹೋಗ್ತಾ ಇದೆ. 1% 2% ಹಿಂದೆ ಮುಂದೆ ಸ್ವಲ್ಪ ಅದಕ್ಕೆ ಕಾಂಗ್ರೆಸ್ ಜಾಸ್ತಿ ಆಗ್ಬೋದು, ಇಲ್ಲ BJP ಜಾಸ್ತಿ ಆಗ್ಬೋದು, ಆ ಪ್ರಕಾರ ಆಗ್ತದೆ. ಮತ್ತು ಈ ಪಕ್ಕದ ಕೆಲವು ತಾಲೂಕುಗಳಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪರವಾಗಿ ಓಟ್ ಆಗ್ತಿದೆ. ಹಂಗಾಗಿ ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ. ನಾವು ಚುನಾವಣೆ ಹೋಗಿದ್ದು ಯಾವ ಇದ್ರ ಮೇಲೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಏನಿದೆ ಅದು ಮಾಡ್ತಕ್ಕಂಥ ಅಭಿವೃದ್ಧಿ ಮತ್ತು ಅವರು ನುಡಿದಂತೆ ನಡ್ಕೊಂಡಿದ್ದಾರೆ. ಇವತ್ತೇನು ನಮಗೆ 5 ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದರು, ಚುನಾವಣೆ 135-136 ಸೀಟ್ ಬಂದಮೇಲೆ ವಿಧಾನಸಭೆ ಚುನಾವಣೆಗೆ, ಅದ್ರ ಪ್ರಕಾರ ಅವರೇನು ಯಾವುದು ಮತದಾರರಿಗೆ ಮೋಸ ಮಾಡಲಿಲ್ಲ. ಪ್ರಣಾಳಿಕೆಗೆ ಏನಿತ್ತು, ಒಂದು ಗೃಹಲಕ್ಷ್ಮಿ ಇರ್ಬೋದು, ಇನ್ನೊಂದು ಬಸ್ಸಿನ ಉಚಿತ ಪ್ರಯಾಣ ಇರ್ಬೋದು, ಅಕ್ಕಿ ಕೊಡೋದಿರ್ಬೋದು, ಕರೆಂಟ್ ಬಿಲ್ ಫ್ರೀ ಇರ್ಬೋದು, ಮತ್ತು ವಿದ್ಯಾವಂತ ಯುವಕರಿಗೆ, ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಕೆಲವೊಂದಿಷ್ಟು ಗೌರವಧನ ಕೊಡೋದಿರ್ಬೋದು, ವಿಚಾರದಲ್ಲಿ ಎಲ್ಲ ನಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ನಮ್ಮ ಚುನಾವಣೆ ಮಾಡೋದು ಸುಲಭ ಆಗಿದೆ. ಒಳ್ಳೆ ಓಟು ಕಾಂಗ್ರೆಸ್ಸಿಗೆ ಬರ್ತದೆ, ನಮ್ಮ ಅಭ್ಯರ್ಥಿ ಗೆಲ್ತದೆ. ನಗರಸಭಾ ಸದಸ್ಯ ಶ್ರೀರಾಮ್ ಮತ್ತು ಕೃಷ್ಣಮೂರ್ತಿ ಭಂಡಾರಿ ಮಾತನಾಡಿ, ಈ ಒಂದು ಭಾಗದಲ್ಲಿ ತುಂಬ ಬೂತ್ಗಳಲ್ಲಿ ಒಂದು 500ಕ್ಕೂ ಹೆಚ್ಚು ಓಟ್ಗಳನ್ನ ಈಗಾಗಲೇ ಪೋಲಿಂಗ್ ಮಾಡಿದ್ದಾರೆ. ಇನ್ನೂ ಅರ್ಧ ಭಾಗ ಒಂದು 50% ಆಗಿದೆ, ಇನ್ನೊಂದು 50% ಬಾಕಿ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಮತದಾನ. ಇನ್ನು ನಮಗೆ ರಾಘವೇಂದ್ರ ಅವರು ತುಂಬ ಮತಗಳ ಅಂತರಗಳಿಂದ ಸುಮಾರು ಒಂದು 3 ಲಕ್ಷ ಮತ ಅಂತರಗಳಿಂದ ಗೆಲ್ಲೋದ್ರಲ್ಲಿ ತುಂಬ ವಿಶ್ವಾಸ ಇದೆ ನಮಗೆ. ಈ ಸರಿ ನಾವು 3 ಲಕ್ಷ ಓಟಿಂದ ಗೆಲ್ತೀವಿ. BJP 400 ಓಟಿನ ಮೇಲೆ, 400 ಸೀಟಿನ ಮೇಲೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಹೇಳ್ತಾ ಅವಕಾಶಕ್ಕಾಗುವಂತೆ ನನ್ನ ಮಾತನ್ನು ಮತದಾನ ಮಾಡಬೇಕು ಅನ್ನುವಂಥ ಅತ್ಯಂತ ವಿಶ್ವಾಸನೀಯವಾದಂಥ ವೋಟಿಂಗ್ ನಡೀತಾ ಇದೆ. ಬಹುಶಃ ದೇಶದಲ್ಲಿ ಹಿಂದೂಪರ ಅಲೆ ಇದೆ, ಶ್ರೀರಾಮ ಮಂದಿರ ಆಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅತ್ಯಂತ ವಿಶ್ವಾಸನೀಯ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ರಾಘವೇಂದ್ರ ಅವರನ್ನ ಆರಿಸಿ ಕಳಿಸುವಂಥ ಸ್ವಯಂ ಸಂಕಲ್ಪವನ್ನು ಮತದಾರರು ಮಾಡಿದ್ದಾರೆ. ಅದಕ್ಕೆ ಯಾವುದೇ ಥರದ ಚ್ಯುತಿ ಬರದಂತೆ ವೋಟಿಂಗ್ ಕೂಡ ಬೆಳಗಿನಿಂದ ನಡೀತಾರೆ. ಅಸಂಘಟಿತ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷ ಕೆ ಸಿದ್ದಪ್ಪ ಹಾಗೂ ಮಹಿಳಾ ಅಧ್ಯಕ್ಷೆ ಪಾರ್ವತಿ ಬೇಸೂರು ಮಾತನಾಡಿ, ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇಲ್ಲಿ ತಾಲೂಕಾದ್ಯಂತ ತಿರುಗಾಟ ಮಾಡಿ ಕಾರ್ಮಿಕರನ್ನು ಸಹ ನಾವು ಅಸಂಘಟಿತ ಕಾರ್ಮಿಕ ತಾಲೂಕು ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೇನೆ. ಇಡೀ ತಾಲೂಕನ್ನು ನಾವು ಅಡ್ಡಾಡಿದ್ದೇವೆ. ಸಾಕಷ್ಟು ಇಲ್ಲಿ ಒಂದು 40,000ಕ್ಕಿಂತ ಹೆಚ್ಚು ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿದ್ದಾರೆ. ಈ ಕಾರ್ಮಿಕರನ್ನು ನಾವು ಎಲ್ಲರೂ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ನಾವು ಈ ಬಾರಿ ಕಾಂಗ್ರೆಸ್ಸಿಗೆ ಸಮರ್ಪಕವಾಗಿ ಬೆಂಬಲವನ್ನು ಕೊಡ್ತೇವೆ ಮತ್ತು ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸೋದಕ್ಕೆ ನಾವು ಒತ್ತನ್ನು ಕೊಡ್ತೀವಿ ಅಂತೇಳಿ ಎಲ್ಲ ಕಟ್ಟಡ ಕಾರ್ಮಿಕರಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು, ಮತ್ತು ಕೃಷಿ ಕಾರ್ಮಿಕರಿರ್ಬೋದು, ಮತ್ತು ಎಲ್ಲ ಇಂಡಸ್ಟ್ರಿಯಲ್ ಕೈಗಾರಿಕೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರುಗಳು ಎಲ್ಲ ಪ್ರತಿಯೊಬ್ಬರು ಸಹ ಈ ಬಾರಿ ನಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಆಶ್ವಾಸನೆಗಳನ್ನು ಕೊಟ್ಟಿದೆ. ಅದೇ ಪ್ರಕಾರವಾಗಿ ನಾವು ತಾಲೂಕಾದ್ಯಂತ ಪ್ರಚಾರವನ್ನು ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಸಹ ತಮ್ಮ ಸ್ವಯಂ ಇಚ್ಛೆಯಿಂದ, ಸ್ವಯಂ ಪ್ರೇರಣೆಯಿಂದ ಅವರೇ ಬಂದುಬಿಟ್ಟು ಖುದ್ದಾಗಿ ಓಟನ್ನು ಮಾಡಿದ್ದಾರೆ. ಪಟ್ಟಣದಲ್ಲೂ ಸಹ ಈ ಬಾರಿ ಅದೇ ರೀತಿ 31 ವಾರ್ಡ್ಗಳಲ್ಲಿ ತಿರುಗಾಟ ಮಾಡಿದ್ದೇವೆ. ತಿರುಗಾಟ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಸಹ ನಾವು ಈ ಬಾರಿ ಕಾಂಗ್ರೆಸ್ಸಿಗೆ ಮತವನ್ನು ಕೊಡ್ತಾ ಇದ್ದೇವೆ. 10 ವರ್ಷಗಳ ಕಾಲ ರಾಷ್ಟ್ರೀಯ
ಒಂದು ಇದು BJP ಸರ್ಕಾರ ಮಾಡಿರ್ತಕ್ಕಂಥ ಏನು ನಮಗೆ ಅನ್ಯಾಯ ಆಗಿದೆ, ಕಾರ್ಮಿಕರಿಗೆ ಯಾವುದೇ ತಕ್ಕಂಥ ಕಾರ್ಮಿಕರ ಯೋಜನೆಗಳು ನಮಗೆಲ್ಲಿ ಏನೂ ಸಿಗದೇ ಇರೋದ್ರಿಂದ ನಾವು ಈ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದೀವಿ ಅಂತೇಳಿ BJPಗೆ BJP ಅವರು ಸಹ ನಮ್ಮ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಸಹ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. BJP ಇರ್ಬೋದು, ಯಾವುದೇ BJP ಅವ್ರ ಮನೆಗೆ ಹೋದಾಗೂ ಮಹಿಳೆಯರು ಅತ್ಯಂತ ಗೌರವದಿಂದ ನಾವು ಇದಕ್ಕೆ ಮತವನ್ನು ನೀಡುತ್ತೇವೆ, ಸಹಕಾರ ಮಾಡ್ತೇವೆ ಅಂತ ಎಲ್ಲರೂ ಭರವಸೆಯಿಂದ ಹೇಳಿದ್ದಾರೆ. ಹೆಚ್ಚಂತ ಗೌರವದಿಂದ ಬಂದು ಎಲ್ಲರೂ ಮತದಾನ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ. ಈ ಬಾರಿ ಉನ್ನತ ಮತದಿಂದ ಕೇಂದ್ರ ಸರ್ಕಾರ ಇದೇ ಬರುವುದು. ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗಿದೆ, ಕಾರ್ಮಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಇನ್ನೂ ಒಳ್ಳೆಯದಾಗಬೇಕಂದ್ರೆ ಎಷ್ಟೋ ವಯಸ್ಸಾದವರಿಗೆ ಮಕ್ಕಳು ದುಡ್ಡು ಹಾಕಲ್ಲ, ಗಂಡ ಇರಲ್ಲ, ಮಕ್ಕಳು ಇರಲ್ಲ ಅಂಥವ್ರು ಹಾಸಿಗೆ ಇಡ್ತಂತಕ್ಕವ್ರಿಗೆ 2,000 ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ, ಎಷ್ಟೋ ಸಹಾಯ ಆಗಿದೆ ಅಂತ ಮನೆಗೆ ಹೋದಾಗ ಅವರೇ ಹೇಳಿದ್ದಾರೆ ಖುದ್ದಾಗಿ. ನಮಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ, ಇನ್ನು ಮುಂದೆ ಇದೇ ಬರಬೇಕು, ನಮಗೆ ತುಂಬ ಹೆಲ್ಪ್ ಆಗಬೇಕಂತೇಳಿ ಎಲ್ಲರೂ ಹೇಳಿದ್ದಾರೆ. ಹೆಚ್ಚಿನ ಅತ್ಯಂತ ಇದರಲ್ಲಿ ಜಯಗಳಿಸತ್ತಿ ಸರಿ. ಕಾಂಗ್ರೆಸ್ ಮುಖಂಡ ಧರ್ಮೇಂದ್ರ ಶಿರವಾಳ ಮಾತನಾಡಿ, ಹಾಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇವತ್ತು ಈ ಚುನಾವಣೆಯಲ್ಲಿ ನಾವು ನಮ್ಮ ದೇಶವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಸರ್ವಾಧಿಕಾರಿ ಹೆಜ್ಜೆಯ ಕೆಲವೇ ಹಂತ ಮಾತ್ರ ಬಾಕಿ ಇದ್ದಾವೆ. ಹಾಗಾಗಿ ಮತದಾರರು ಎಲ್ಲರೂ ಕೂಡ ಯೋಚನೆ ಮಾಡಿ ಮತ ಹಾಕುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. BJP ನಾಯಕರು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತೇಳಿ ಇವತ್ತೇನು ಹೇಳಿ ಓಡಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಕೇಂದ್ರದಲ್ಲಿ ಈ ಬಾರಿ ಏನಾದರೂ BJP ಸರ್ಕಾರ ಬಂದರೆ ಈ ರೀತಿಯ ಚುನಾವಣೆಗಳು ಇರೋದಿಲ್ಲ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂಸದರನ್ನ, ಶಾಸಕರನ್ನ ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಮತದಾರರೇ ಆರಿಸುವಂತಹ ಒಂದು ಏನು ಹಕ್ಕಿದೆ, ಇದು ಮುಂದೆ ಇರೋದಿಲ್ಲ. ಹಾಗಾಗಿ ಎಲ್ಲ ಮತದಾರರು ಯೋಚನೆ ಮಾಡಿ ಮತ ಚಲಾಯಿಸಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ನಮಗಿದೆ. ನಾನು ಕೊರ್ಲಿಕೊಪ್ಪ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿನಲ್ಲಿ ನಾನು ಓಡಾಟ ಮಾಡಿ ಕೆಲಸ ಮಾಡಿದ್ದೇನೆ. ಎಲ್ಲ ಕಡೆಯೂ ಕೂಡ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಭಾಳ ಬೆಂಬಲ ಕಾಣ್ತಾ ಇದೆ. ಹೆಚ್ಚಿನ ಬಹುಮತದಿಂದ ಗೀತಾ ಶಿವರಾಜ್ಕುಮಾರ್ ಅವರು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. APMC ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿ, 2024 ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ಕುಮಾರ್ ಅವರ ಪರವಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಎಂದೇ ದುಡಿದೆ ದೊಡ್ಡ ಮೊತ್ತದ ಲೀಡನ್ನು ಸಾಗರ ತಾಲೂಕಿನಲ್ಲಿ ಕೊಡಿಸೋದಕ್ಕೆ ಎಲ್ಲ ಥರದ ಪ್ರಯತ್ನ ಆಗಿದೆ. ಜನರ ಅಭಿಪ್ರಾಯ ಕೂಡ ಗೀತಾ ಶಿವರಾಜ್ಕುಮಾರ್ ಅವರ ಪರವಾಗಿದೆ. ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರ ನೇತೃತ್ವದಲ್ಲಿ ಸಾಗರ ಕ್ಷೇತ್ರದಲ್ಲಿ ಕನಿಷ್ಠ 25,000ಕ್ಕೂ ಅಧಿಕ ಲೀಡನ್ನು ಕೊಡಿಸೋದಕ್ಕೆ ಏನು ಬೇಕೋ ಅದನ್ನು ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಶ್ರಮವನ್ನು ಹಾಕಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಮಾತನಾಡಿ, ಅದಕ್ಕೆ ಇಡೀ ನಮ್ಮ ಸುಮಾರು 53 ಬೂತ್ಗಳಲ್ಲಿ ನಾವು ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಮತ್ತು ಪಕ್ಷದ ಎಲ್ಲ ಮುಖಂಡರುಗಳ ಒಂದು ಜೊತೆಯಲ್ಲಿ ಏನು ಸುಮಾರು ಒಂದು ತಿಂಗಳಿಂದ ಚುನಾವಣೆಯ ಪ್ರಕ್ರಿಯೆ ಮಾಡಿದ್ದೆವು. ಅದು ಇವತ್ತು ಚುನಾವಣೆ ನಡೀತಾ ಇದೆ. ಆದರೆ ನಮ್ಮ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರು ನಮ್ಮೆಲ್ಲ ಪ್ರಮುಖರು ಏನು ಸೇರಿ ಮಾಡಿದೆವು. ಈಗ ಚುನಾವಣೆ ಪೂರ್ವ ತಯಾರಿ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಆದರೆ ನಮ್ಮ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸುಮಾರು ಒಂದು 3-4 ಸಾವಿರ BJPಗೆ ಲೀಡ್ ಬರುತ್ತೆ. ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿಯ ಗುಡ್ವಿಲ್ಲು ಮತ್ತು ಒಂದು ಅಭಿವೃದ್ಧಿ ಮಾಡಿರೋದ್ರಿಂದ ಇವತ್ತು ಅವರಿಗೆ ಹೆಚ್ಚಿನ ಎಲ್ಲ ಜಾತಿ ಜನಾಂಗದವರು ಸಹ ಇವತ್ತು ಅವರಿಗೆ ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ. ಈ ಬೆಂಬಲ ಸದಾ ಇರಲಿ ಮತ್ತು ಅವರು ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ. 4ನೇ ತಾರೀಕು ನಾವು ಇವತ್ತೇನು ಚುನಾವಣೆ ನಡೀತಿದೆ, ಎಷ್ಟು ಹುಮ್ಮಸ್ಸಿಂದ ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ 4ನೇ ತಾರೀಕು ಸಹ ಒಂದು ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ನಾವು ಯಾವ ವಿಷಯವನ್ನು ಪ್ರಮುಖ ದೇಶದ ಭದ್ರತೆ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಮತ್ತು ಈ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ
ಮತ್ತು ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚಿನ ನಮಗೆ ಜಾತಿ ಧರ್ಮ ಬಿಟ್ಟು ಇವತ್ತು ರಾಘಣ್ಣ ಅವರಿಗೆ ಬೆಂಬಲಿಸಿದ್ದಾರೆ. ಅವರಿಗೆ ನಾನು ಪಕ್ಷದ ಪರವಾಗಿ ಅಭ್ಯರ್ಥಿಯ ಪರವಾಗಿ ಅವರಿಗೆ ಅಭಿನಂದನೆ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ಲಾವಗೇರಿ ಮಾತನಾಡಿ, ಭಾಳ ಚೆನ್ನಾಗಿದೆ. ಈ ಬಾರಿ ಬದಲಾವಣೆಯನ್ನು ನಮ್ಮ ಶಿವಮೊಗ್ಗ ಜನತೆ ಬಯಸಿದ್ದಾರೆ ಅಂತ ಅನಿಸುತ್ತೆ. ಭಾಳ ಚೆನ್ನಾಗಿ ಕೂಡ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪೂರಕವಾದಂಥ ವಾತಾವರಣ ಭಾಳಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಿ. ಎಲ್ಲ ಮತಗಟ್ಟೆಯಲ್ಲಿ ಕೂಡ ಮತ್ತು ಯುವಕರಾಗಿರ್ಬೋದು ಮತ್ತು ಹೆಣ್ಮಕ್ಳಾಗಿರ್ಬೋದು, ಎಸ್ಪೆಷಲಿ ಹೆಣ್ಮಕ್ಳನ್ನ ಮನೆ ಹೆಣ್ಮಗಳನ್ನ ಇವತ್ತು ನಾವು ಗೆಲ್ಲಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮತಗಟ್ಟೆಗಳಲ್ಲಿ ಹೋಗ್ಬಿಟ್ಟು ಮತದಾನ ಮಾಡ್ತಕ್ಕಂಥದ್ದಾಗಲಿ ಭಾಳ ಖುಷಿ ಆಗ್ತಾರೆ. ಚೆನ್ನಾಗಿದೆ. ಏನು ಕಾಂಗ್ರೆಸ್ನ ಗ್ಯಾರಂಟಿ ಮತ್ತು ವಿಷಯ ಅಂತಕ್ಕಂಥದ್ದು ಬಂದರೆ ಅಭಿವೃದ್ಧಿ, ಅದರಲ್ಲಿ ಎರಡು ಮಾತಿಲ್ಲ. ಏನು BJPಯ ಸುಳ್ಳು ಏನು ಹೇಳ್ಕೊಂಡ್ಬಿಟ್ಟು ಇಷ್ಟು ವರ್ಷ ಏನು ನಮಗೆ ಮೋದಿ ಹೆಸರು ಹೇಳ್ಕೊಂಡ್ಬಿಟ್ಟು ಬರೀ ಹಿಂದುತ್ವ ಆಧಾರದ ಮೇಲೆ ಅವ್ರು ಹೋಗ್ತಾ ಇದ್ರು. ಅದನ್ನು ಬಿಟ್ಟು ನಾವು ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿನ ಇಟ್ಕೊಂಡ್ಬಿಟ್ಟು ನಾವು ಇದು ಕೇಳಿದ್ವು. ಈ ಹಿಂದೆ ನಾವು ಬಂಗಾರಪ್ಪನ ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಕಾಗೋಡು ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಈಗ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಓಟ್ ಕೇಳ್ತಾ ಇದ್ವಿ. ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನ ಕೆರೆಕೈ ಮಾತನಾಡಿ, ಬೆಳಗ್ಗೆ ಇಂದ ನಾನು ಬೂತ್ಗಳನ್ನು ಪ್ರವಾಸ ಮಾಡ್ತಾ ಇದ್ದೇನೆ. ಅತ್ಯಂತ ತುರುಸಿನ ಮತದಾನವನ್ನು ಎಲ್ಲ ಬೂತ್ಗಳಲ್ಲಿ ನಾವು ನೋಡಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಕ್ಷಿಪ್ರಗತಿಯಲ್ಲಿ ಮತದಾನ ಮಧ್ಯಾಹ್ನದೊಳಗಡೆ 50% ರೀಚ್ ಆಗಿರೋದು, 45% ಆಗಿರೋದು, ಈ ಥರದ್ದು ನೋಡಿರಲಿಲ್ಲ. ಮತದಾನಕ್ಕೆ ಭಾಳ ಜನರ ಉತ್ಸಾಹ ಇದೆ. ಒಂದು ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತವನ್ನು ಬೆಂಬಲಿಸ್ತಕ್ಕಂಥ ಉತ್ಸಾಹವನ್ನು ನಾವೆಲ್ಲ ಬೂತ್ಗಳಲ್ಲಿ ನೋಡಿದ್ದೇವೆ. ಕಳೆದ ಚುನಾವಣೆಯ ಪ್ರಚಾರ ಇತ್ಯಾದಿ ಸಂಗತಿಗಳನ್ನು ಗಮನಿಸಿದಾಗ ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನರೇಂದ್ರ ಮೋದಿರವರ ಪಾತ್ರ, ಮಾನ್ಯ ಸಂಸದರಾದಂತಹ BY ರಾಘವೇಂದ್ರರವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿ ಜನಸಮೂಹವನ್ನು ತಲುಪಿದ್ದನ್ನು ನಾವು ನೋಡಿದೆ. ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಬಡವರ ಪರವಾದಂತಹ ಕೆಲಸ, ಅದು ಆಯುಷ್ಮಾನ್ ಭಾರತ ಇರ್ಬೋದು, ಅದು ಶುದ್ಧ ಕುಡಿಯುವ ನೀರು ಇರ್ಬೋದು, ಜಲಜೀವನ್ ಮಿಷನ್ ಇರ್ಬೋದು, ಶೌಚಾಲಯ ನಿರ್ಮಾಣ ಇರ್ಬೋದು, ಬಡವರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಇರ್ಬೋದು, ಈ ಥರದ ಸಂಗತಿಗಳು ಅತ್ಯಂತ ಕಡುಬಡವನಿಗೆ ತಲುಪಿದೆ. ಅವರು ಅದನ್ನು ನಮ್ಮ ಪ್ರಚಾರದ ಸಂದರ್ಭದಲ್ಲಿ ವ್ಯಕ್ತಪಡಿಸಿರೋದನ್ನು ನಾವು ಅತ್ಯಂತ ವ್ಯವಸ್ಥಿತವಾಗಿ ಗಮನಿಸಿದ್ದೇವೆ. ಆ ಸಂಗತಿಗಳನ್ನು ಲಾಭಾರ್ಥಿಗಳು ಯಾರಿದ್ದಾರೆ ಕೇಂದ್ರ ಸರ್ಕಾರದ, ಅವರು ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾನ ಮಾಡ್ತಕ್ಕಂಥ ಉತ್ಸಾಹದಲ್ಲಿರೋದನ್ನು ನೋಡಿದೆ. ನಾವು ಇಡೀ ಕ್ಷೇತ್ರದಲ್ಲಿ 20,80 ಜನ ಕಿಸಾನ್ ಸಮ್ಮಾನವನ್ನು ಕೊಟ್ಟಿದ್ದಾರೆ. 15,800ಕ್ಕಿಂತ ಜಾಸ್ತಿ ಜನರಿಗೆ ನಾವು ಶೌಚಾಲಯವನ್ನು ಕೊಟ್ಟಿದ್ದಾರೆ. 38,000 ಮನೆಗಳಿಗೆ ನಾವು ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ. ಸಾಗರ ತಾಲೂಕಿನಲ್ಲಿ 1,350 ಮನೆಗಳಿಗೆ ನಾವು ದೀನ್ ದಯಾಳ್ ಉಪಾಧ್ಯಾಯರ ಸ್ಕೀಮ್ನಲ್ಲಿ ವಿದ್ಯುತ್ತೇ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿರ್ತಕ್ಕಂಥ ಮನೆಗಳಿಗೆ ವಿದ್ಯುತ್ ಸಂಕಲ್ಪವನ್ನು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಿದೆ. ಈ ಎಲ್ಲ ಸಂಗತಿಗಳು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪರವಾದಂಥ ಒಂದು ಅಲೆಯನ್ನು ಎಬ್ಬಿಸಿದೆ. ಕಾಂಗ್ರೆಸ್ನವರು ಕೌಂಟರ್ ಮಾಡಿದ್ದೇವೆ. ಜನ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳು ಬಡವರಿನಿಂದ ದುಡ್ಡನ್ನು ವಾಪಸ್ ತಗೊಳ್ಳಿಲ್ಲ. ಆದರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಯೋಜನೆ ಗ್ಯಾರಂಟಿ ಅತ್ಯಂತ ಬಡವರ ದುಡ್ಡಿಗೆ ಕೈ ಹಾಕಿ ಕೊಟ್ಟಿರ್ತಕ್ಕಂಥ ಯೋಜನೆ ಆಗಿದೆ. ಅದು ವಿದ್ಯುತ್ ದರ ಜಾಸ್ತಿ ಮಾಡಿರೋದಿರ್ಬೋದು, ಅದ್ರ ಜೊತೆಗೆ ಬಾಂಡ್ ಪೇಪರ್ಗಳದ್ದು ರಿಜಿಸ್ಟ್ರೇಷನ್ ಫೀ ಜಾಸ್ತಿ ಮಾಡಿರೋದಿರ್ಬೋದು, ಚಾಪಾ ಕಾಗದದ ಜಾಸ್ತಿ ಮಾಡಿರೋದಿರ್ಬೋದು, ಮನೆಗಂದಾಯ ಜಾಸ್ತಿ ಮಾಡಿರೋದಿರ್ಬೋದು, ಹಾಲಿನ ದರ ಜಾಸ್ತಿ ಮಾಡಿರೋದಿರ್ಬೋದು, ಈ ಥರದ 108 ಬಡವರ ದುಡ್ಡಿಗೆ ಕೈ ಹಾಕಿ ಸರ್ಕಾರ ಭಾಗ್ಯಗಳನ್ನು ಜಾರಿ ಮಾಡಿರೋದ್ರಿಂದ ಜನ ಅದರಿಂದ ವಿಮುಖರಾಗಿದ್ದಾರೆ. ಕೇಂದ್ರ ಮಾಡಿರ್ತಕ್ಕಂಥ ಆಲೋಚನೆ ರಾಜ್ಯದ ಜನರ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಇದೆ. ಕೇಂದ್ರ ಸರ್ಕಾರದ ಪರವಾಗಿ ಮತ ಚಲಾವಣೆ ಮಾಡಬೇಕು, ಇದೊಂದು ದೇಶವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಕ್ಕಂಥ ಮನೋಭಾವನೆ ಬೂತ್ಗಳಲ್ಲಿ ಕಾಣ್ತಾ ಇದೆ. ಅದರ ಏನು ನಜರನ್ನು ನಾವು 12:30 1 ಗಂಟೆ ಒಳಗಡೆ 2 ಗಂಟೆ ಒಳಗಡೆ 60% 55% ಮತದಾನ ಆಗ್ತಾ ಇರತಕ್ಕಂಥ ರೀತಿಯಲ್ಲಿ ನಾವು ಗಮನಿಸಿದೆ. ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಎಲ್ ಚಂದ್ರಪ್ಪ ಮಾತನಾಡಿ, ಇದು ಬಹುತ್ವ ಹೊಂದಿರತಕ್ಕಂಥ ರಾಷ್ಟ್ರ. ಇಲ್ಲಿ ಹಿಂದುತ್ವ ಬರಲ್ಲ. ನಾವೆಲ್ಲರೂ ಎಲ್ಲ ಜಾತಿ ಜನಾಂಗದವರು ಕೂಡಿ ಬಾಳ್ತಕ್ಕಂಥ ರಾಷ್ಟ್ರ ಇದು. ಆದ್ದರಿಂದ ಇಲ್ಲಿ ಅಭಿವೃದ್ಧಿನೇ ಪ್ರಾಮುಖ್ಯ ಬರುತ್ತೆ.
ಅಭಿವೃದ್ಧಿಯೇ ಮತ್ತು ನಾವೇನು ಕೊಟ್ಟಿರ್ತಕ್ಕಂಥ ಆಶ್ವಾಸಗಳನ್ನ ಈಡೇರಿಸಿರ್ತಕ್ಕಂಥದ್ದು ಈ ಅನುಷ್ಠಾನಗಳು ಕೊಟ್ಟಿವಿ. ನಾವು ಗೃಹಲಕ್ಷ್ಮಿ ಕೊಟ್ಟಿದ್ವಿ, ವಿದ್ಯುತ್ ಫ್ರೀ ಕೊಟ್ಟಿದ್ವಿ, ಹಾಗೂ ಪಡಿತರ ವ್ಯವಸ್ಥೆನ ಫ್ರೀ ಕೊಟ್ಟಿದ್ವಿ. ಹಲವಾರು ಯೋಜನೆಗಳನ್ನು ನಮ್ಮ ಕಾಂಗ್ರೆಸ್ ಗೋರ್ಮೆಂಟು ಏನು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುಷ್ಠಾನಗಳು ಇವತ್ತೇ ನಮಗೆ ಸಹಕಾರ ಮಾಡಿದೆ ಅಂಥೇಳಿ ಮತದಾರರು, ಸಾಮಾನ್ಯ ಮತದಾರರು ನಾವೆಲ್ಲಿ ಮನೆಗಳಿಗೆ ಹೋಗ್ತವೋ ಇಲ್ಲ ನಾವು ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಂಡಿದ್ವಿ. ಹಾಗಾಗಿ ಈ ಸಲ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಂತೇಳಿ ಮತದಾರರು ವಾಲಂಟ್ರಿಯಾಗಿ ನಮಗೆ ಹೇಳಿ 2 ರಿಂದ 3 ಲಕ್ಷದ ಮತಗಳ ಅಂತರದಿಂದ ನಾವು ಗೆಲ್ತೀವಿ. ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ತಾರೆ. ವಿಶೇಷವಾಗಿ ನಮ್ಮ ಸಾಗರ ತಾಲೂಕಲ್ಲಿ ನಮ್ಮ ಬೇಳೂರು ಗೋಪಾಲಕೃಷ್ಣ ಸಾಹೇಬರು ಈ ಕ್ಷೇತ್ರ ಶಾಸಕರಾದಮೇಲೆ ಒಂದು ದಿನವೂ ಕೂಡ ಅವರು ರೆಸ್ಟ್ ತಗೊಳ್ಳದೆ ಇಡೀ ಕ್ಷೇತ್ರನೇ, ಇಡೀ ಹೊಸನಗರ ಮತ್ತು ಸಾಗರ ಕ್ಷೇತ್ರದಲ್ಲಿ ಗಂಟೆ ಕಟ್ಕೊಂಡು ತಿರುಗಾಡಿದ್ದಾರೆ. ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಅವರು ಬಂದು 1 ವರ್ಷಕ್ಕೆ ಸಾಕಷ್ಟು ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಮಾಡೋವು ಕೂಡ ಇದೆ. ಅದನ್ನೆಲ್ಲ ಯೋಜನೆ ರೂಪಿಸಿದರೆ ಈ ಚುನಾವಣೆ ಆದ ನಂತರ ಅದು ಕಾರ್ಯರೂಪಕ್ಕೂ ತರ್ತಾರೆ. ಮಲೆನಾಡು ಪ್ರದೇಶ ಇದು, ಶರಾವತಿ ಸಂತ್ರಸ್ತ ಸಮಸ್ಯೆ ಇದೆ. ಮೊದಲನೇದು ಶರಾವತಿ ಸಂತ್ರಸ್ತ ಸಮಸ್ಯೆ ಇದೆ. ಹಾಗೂ ಟ್ರಾನ್ಸ್ಪೋರ್ಟಿಂಗ್ ಈಗ ರೈಲ್ವೆ ಇದು ಇದೆ. ಅದನ್ನೇ ಮುಂದೆ ಕಾರವಾರನೋ ಅಥವಾ ಶಿರಸಿಗೋ ತಗೊಳ್ತಕ್ಕಂಥ ಒಂದು ಕಾನ್ಸೆಪ್ಟು ನಮ್ಮ ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಮತ್ತು ಮಧು ಬಂಗಾರಪ್ಪ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಅವ್ರಿಗೂ ಕೂಡ ಒಳ್ಳೆ ಕಾನ್ಸೆಪ್ಟ್ ಇದೆ. ಇನ್ನು ಯುವಕರಿದ್ದಾರೆ. ಆಮೇಲೆ ಅವ್ರ ತಂದೆಯವ್ರದ್ದೇ ಅದು ಒಂದು ಯೋಜನೆ ಮತ್ತು ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಮಧು ಬಂಗಾರಪ್ಪ ಸೇರಿ ಮಾಡ್ತಾರೆ. ನಮ್ಮ ಎಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಹಾಕ್ತೇವಂತ ನಮಗೆಲ್ಲ ಖುಷಿ ಪಡಿಸಿದ್ದಾರೆ. ಅದರಿಂದ ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ತಾರೆ ಅಂತ ನಮಗೆ ಮಹಿಳೆಯರಿಗೆ ಭಾಳ ಮಟ್ಟಿಗೆ ನಮಗೆ ಉತ್ತಮ ಆಗಿದೆ. ಅದರಿಂದ ಎಲ್ಲ ಮಹಿಳೆಯರು ಕೂಡ ಈಗ ಅದಕ್ಕೆ ತುಂಬಾ ಆಗಿದೆ. ಅವರೆಲ್ಲರೂ ಕೂಡ ಈ ಖುಷಿಯಿಂದ ನಾವು ಒಬ್ಬ ಮಹಿಳೆಯಾಗಿ ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿಂದ ನಮ್ಮ ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ಅವರು ನಿಲ್ತಿದ್ದಾರೆ. ಅದರಲ್ಲೂ ನಮ್ಮ ಮಹಿಳೆಯರಿಗೆ ಪರವಾಗಿ ನಾನು ಗೀತಾಕಾರ ಪರವಾಗಿ ನಮ್ಮ ಮಹಿಳೆಯರ ಪರವಾಗಿ ಅವರು ಚೆನ್ನಾಗಿ ಅಂತರದಿಂದ ಗೆಲ್ಲಿ ಅಂತ ನಾವು ಹಾರೈಸ್ತಾರೆ. ನಮ್ಮ ಮಹಿಳೆಯರು ಕೂಡ ನಾವು ಕೂಡ ಮಾಡ್ತೇವೆ. ಆದ್ದರಿಂದ ಅವ್ರನ್ನ ನಾವು ಲೆಕ್ಕಕ್ಕೆ ತಗೊಳ್ಳದೆ ನಮ್ಮದೇ ಆದ ಒಂದು ನೆಲಗಟ್ಟಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೀವಿ ನಾವು. ಆದ್ದರಿಂದ ನಮಗೆ ಅವರು ಇದ್ದಿದ್ರೂ ನಮಗೆ ಸಮಸ್ಯೆ ಇರಲಿಲ್ಲ. ಈಗ ಇಲ್ಲ ಅಂತೆ ಅದು ಏನು ನಾನು ಈಗ 60 ಅಂತೇಳಿ ಈಗೇನೋ ಹೇಳ್ಯಾರಂತೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಆದ್ದರಿಂದ ಅವರಿಂದ ನಮಗೆ ಯಾವ ರೀತಿಯೂ ಭಯನೂ ಇಲ್ಲ, ತೊಂದರೆನೂ ಇಲ್ಲ, ನಮ್ಮ ಪಕ್ಷಕ್ಕೆ ಏನು ಡ್ಯಾಮೇಜು ಇಲ್ಲ. ನಗರಸಭಾ ಸದಸ್ಯರಾದ ಆರ್ ಶ್ರೀನಿವಾಸ್ ಮೇಸ್ತ್ರಿ, ಮೈತ್ರಿ ಪಾಟೀಲ್, ಶಂಕರ್ ಅಳ್ವಿಕೋಡಿ ಮಾತನಾಡಿ, ತೊಂದರೆ ಇಲ್ಲ, ಬಿ.ವಿ. ರಾಘವೇಂದ್ರ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಸರ್. ಬಿ.ವಿ. ರಾಘವೇಂದ್ರ 2 ಬಾರಿ ಸಂಸದರು ಕೂಡ ಶರಾವತಿ ಸಂತ್ರಸ್ತರ ಅದ್ರ ಬಗ್ಗೆ ಚರ್ಚೆ ಸುಮಾರು ಸಲ ಆಗಿದೆ. ಮಾಡ್ತೀವಿ ಅಂತ ಇದು ಮಾಡಿದ್ದಾರೆ. ಮುಂದಿನ ದಿನ ಖಂಡಿತ ಮಾಡ್ತಾರೆ. ಅದ್ರ ಬಗ್ಗೆ ಸುಮಾರು ಸಲ ಪಾರ್ಲಿಮೆಂಟಲ್ಲೂ ಮಾತಾಡಿದ್ದಾರೆ. ರಾಜ್ಯದಲ್ಲಿ ನಮ್ಮ BJP ರಾಜ್ಯದಲ್ಲಿ ಸರ್ಕಾರ ಇದ್ದಂಥ ಟೈಮಲ್ಲಿ ಸುಮಾರು ವಿಧಾನಸಭಾ ಅಧಿವೇಶನದಲ್ಲಿ ಎಲ್ಲ ಕಡೆ ಚರ್ಚೆ ಆಗಿದೆ. ಹಾಲಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ಮಾಡ್ತಾರೆ, ಖಂಡಿತವಾಗೂ ಮಾಡ್ತಾರೆ ಸರ್. ಕೇಂದ್ರ ಸಚಿವರು ಖಂಡಿತ ಅದು ಮಂತ್ರಿ ಆಗೇ ಆಗ್ತಾರೆ. ಯಾಕಂದ್ರೆ 3ನೇ ಬಾರಿ, ಈಗ 4ನೇ ಬಾರಿ, 3 ಬಾರಿ ಗೆದ್ದಿದ್ದಾರೆ. 4ನೇ ಬಾರಿ ಒಂದ್ಸಲಿ ಶಿಕಾರಿಪುರ ಶಾಸಕರಾಗಿದ್ದರು. ಈಗ 4ನೇ ಬಾರಿ ಆಗಿರೋದ್ರಿಂದ ಖಂಡಿತ ಒಳ್ಳೆ ಸಚಿವ ಸ್ಥಾನ ಸೆಂಟ್ರಲಲ್ಲಿ ಕೊಡ್ತಾರೆ ಸಚಿವರಾಗಿ. ಸರ್, ಎಷ್ಟು ಲಕ್ಷಾಂತರದಿಂದ? ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ನಾವು ಗೆಲ್ತೀವಿ. ಚುನಾವಣೆ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಅನ್ನೋದು ಜನಗಳಿಗೆ ಕಾಣ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿಯಾಗಿದೆ, ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ, 8ರಿಂದ 9 ಇದ್ದಂಥ ರೈಲುಗಳು 28ಕ್ಕಾಗಿದೆ. ಆಮೇಲೆ ರೈಲ್ವೆ ಸ್ಟೇಷನ್ಗಳು, ವಿಮಾನ ನಿಲ್ದಾಣಗಳು ಪೂರ್ತಿ ಅಭಿವೃದ್ಧಿಯಾಗಿದೆ. ಮತ್ತು ಜನಸಾಮಾನ್ಯರಿಗೆ ಉದ್ಯೋಗ ಕೂಡ ಅಲ್ಲಿ ಸೃಷ್ಟಿಯಾಗಿದೆ. ಇದೆಲ್ಲದರಿಂದನೂ ಕೂಡ ಉದ್ಯೋಗಗಳು ಸೃಷ್ಟಿಯಾಗಿದೆ. ಒಂದು ಶಿವಮೊಗ್ಗಕ್ಕೆ ರಾಘವೇಂದ್ರ ಅವರು, ದೇಶಕ್ಕೆ ಮೋದಿ ಯಾಕೆ ಅಂತಂದರೆ ಮೋದಿ ಇಡೀ ದೇಶದ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಹಿಂದುತ್ವ ಇದೆ. ಅವರು ಯಾವುದೇ ರೀತಿ ಜಾತಿ ಭೇದವನ್ನು ಮಾಡಿಲ್ಲ. ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗಿ ಅವರು ಒಂದು ಒಳ್ಳೆ ರೀತಿಯವನ್ನು ಆಡಳಿತವನ್ನು ಕೊಡ್ತಿದ್ದಾರೆ. ಹಾಗಾಗಿ ಮೋದಿ ನೇತೃತ್ವದ ಆಡಳಿತ ನಮಗೆ ಸಿಗುತ್ತೆ, ಹಾಗೇ ಆಗುತ್ತೆ. ಅವರಿಗೆ ಜನರೆಲ್ಲ ಮತದಾರರು ಆಶೀರ್ವಾದ ಮಾಡಿರ್ತಾರೆ. ಖಂಡಿತವಾಗಲಿ ರಾಘವೇಂದ್ರ ಅವರು 2 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಹೇಳಿದ್ರೆ ಖಾಲಿ ರಸ್ತೆ ಚರಂಡಿ ಒಂದೇ ಅಲ್ಲ, ಎಲ್ಲ ರೀತಿಯ ಅಭಿವೃದ್ಧಿನೂ ಇರ್ತದೆ. ನಿರುದ್ಯೋಗನ ನಿವಾರಣೆ ಮಾಡ್ಬೋದು, ವಿದ್ಯೆ, ಎಜುಕೇಷನ್ನು, ಮತ್ತೊಂದು ಎಲ್ಲದನ್ನು ಅಭಿವೃದ್ಧಿ ಮೇಲೆ ಡಿಪೆಂಡ್ ಆಗಿದೆ. ಗ್ಯಾರಂಟಿ ಕಾರ್ಡು ಅದೆಲ್ಲ ಆ ಪಕ್ಷ ಕೊಟ್ಟಿರ್ಬೋದು, ಅದರ ಬಗ್ಗೆ ನಾವೇನು ದೂಷಣೆ ಮಾಡ್ತಾ ಇಲ್ಲ. ಆದರೆ ಅಭಿವೃದ್ಧಿನೇ ಇಂಪಾರ್ಟೆಂಟ್ ಸರ್. ಈಶ್ವರಪ್ಪನವರು ನಿಮ್ಮ BJP ದೊಡ್ಡ ಸಮಸ್ಯೆಯನ್ನು ಕೊಡೋದಿಲ್ಲ ಸರ್. ಈಶ್ವರಪ್ಪನವರು
ನಮ್ಮ ಸಾಗರ ತಾಲೂಕಿನಂತೂ ಯಾವುದೇ ರೀತಿಯ ಈಶ್ವರಪ್ಪನವ್ರ ಇದು ಕಾಣ್ತಾ ಇಲ್ಲ ನಮಗೆ. ಬಟ್ ಇಲ್ಲಿ ರಾಘಣ್ಣವರೇ ಭಾಳ ಬಹುಮತದಿಂದ ಗೆಲ್ತಾರೆ. ಸರ್ ಬಿ ವಿ ರಾಘವೇಂದ್ರ 2 ಬಾರಿ ಕೇಳ್ತಾ ಇದ್ದಾರೆ. ಶರಾವತಿ ಸಂತ್ರಸ್ತರು ಅಂದರೆ ನಾವು ಸಾಗರ ಟೌನಲ್ಲಿದ್ದವರು. ಶರಾವತಿ ಸಂತ್ರಸ್ತರ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ. ದಯವಿಟ್ಟು ಈ ವಿಚಾರ ನನಗೆ ಕ್ಷಮೆ ಇದೆ. ಎಲ್ಲಿ ಸಾಗರ ಟೋಟಲ್ ಜಿಲ್ಲೆ ನನ್ನ ಲೆಕ್ಕದಲ್ಲಿ ನಮ್ಮ ರಾಘಣ್ಣ ಕಡಿಮೆ ಅಂದರೆ 2 ಲಕ್ಷ ಅಂತ ಗೆಲ್ತಾರೆ. ಸರ್ ಈಗ ಸರ್ ಎಲ್ಲ ಕೆಲಸನೂ ತಮಗೆ ಅದ್ರ ಬಗ್ಗೆ ಅನುಭವ ಇದೆ. ಎಲ್ಲ ಕೆಲಸನೂ ಹೇಳಿದ ತಕ್ಷಣ ಆಗೋದಿಲ್ಲ. ಕೆಲವೊಂದು ಕೆಲಸ ಕಾರ್ಯಗಳು ಟೈಮ್ ಹಿಡಿತದೆ. ನಾವು ಭಾಳ ಹಿಂದಿನೂ ನೋಡ್ತಾ ಬಂದಿದ್ದೀವಿ. ನಮ್ಮಲ್ಲಿ ಹಿರಿಯ ಮಸೀದಿ ರಾಜಕಾರಣಿಗಳು ಕಾಗೋಡ್ತಿ ಬಂಗಾರಪ್ಪನವರಿಂದ ನೋಡ್ತಾ ಬಂದೀವಿ. ಹೇಳಿದ ತಕ್ಷಣ ಆಗಿಲ್ಲ, ಅದು ಕಾಲಕ್ರಮೇಣ ಆಗ್ತಾನೆ ಬಂದಿದೆ. ಈ ಶರಾವತಿ ಸೇತುವೆ ವಿಚಾರದಲ್ಲಿ ಭಾಳ ಹಿಂದಿನೂ ಇತ್ತು, ಬಟ್ ಈಗಾಗಿದೆ. ಯಡಿಯೂರಪ್ಪನವರು ನಮ್ಮ ರಾಘವೇಂದ್ರವ್ರು ಬಂದರೆ ಶರಾವತಿ ಕೆಲಸ ಭಾಳ ಫಾಸ್ಟಾಗಿ ನಡೀತಾ ಇದೆ. ಹಾಗೆ ಆ ಕೆಲಸ ಮುಂದೆ ಕ್ರಮೇಣ ಆಗ್ತದೆ ಸರ್. ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಸರ್. ಸಾಗರ ತಾಲೂಕು ಲೀಡ್ ಸಿಗುತ್ತೆ ಸರ್. ನಗರಸಭೆ ಮಾಜಿ ಸದಸ್ಯರಾದ ಫ್ರಾನ್ಸಿಸ್ ಗೋಮ್ಸ್ ಹಾಗೂ ಭೈರಪ್ಪ ಮಾತನಾಡಿ, ಈ ಇದರಲ್ಲಿ ಸಿದ್ದರಾಮಯ್ಯ ಸರ್ ಕೊಟ್ಟಿರೋಂಥ ಗ್ಯಾರಂಟಿ ಮತ್ತು ಡಿ ಕೆ ಶಿವಕುಮಾರ್ ಸರ್ ಕೊಟ್ಟಿರೋಂಥ ಗ್ಯಾರಂಟಿ ತುಂಬ ವರ್ಕೌಟ್ ಆಗುತ್ತೆ. ಯಾಕಂತ ಹೇಳಿದರೆ ಬಸ್ಸಿಗಾಗಲಿ, ಆಮೇಲೆ 2000 ಇದ್ರದ್ದಾಗಲಿ ಅಕೌಂಟಲ್ಲಿ ಬರೋದಾಗಲಿ, ಆಮೇಲೆ ವಿದ್ಯಾರ್ಥಿ ನಿರುದ್ಯೋಗಿ ಯುವಕರಿಗೆ ಕೂಡ ದುಡ್ಡಾಗಲಿ, ಅದು ಈ ಸಲ ಒಂದು 30-40% ವರ್ಕೌಟ್ ಆಗೇ ಆಗುತ್ತೆ. ಅತಿ ಹೆಚ್ಚು ಬಹುಮತದಿಂದ ಗೀತಾ ಶಿವರಾಜ್ಕುಮಾರ್ ಅವರು ವಿನ್ ಆಗ್ತಾರೆ. ಸರಿ, ಅಭ್ಯರ್ಥಿ ಅದು ಏನೋ ಬೇರೆ ಹೇಳಿರ್ಬೋದು. ಯಾವುದೋ ಶಿವಣ್ಣವರು ಈಗೆಲ್ಲ ಮೊನ್ನೆ ರ್ಯಾಲಿಯಲ್ಲೆಲ್ಲ ನೋಡಿದ್ದೀವಿ. ಗೀತಕ್ಕವರು ಎಲ್ಲೇ ಆಗಲಿ, ಮಧು ಬಂಗಾರಪ್ಪನವರು ಎಲ್ಲೇ ಹೋದರೂ ಸ್ಪಂದಿಸ್ತಾರೆ. ಯಾವುದು ಫೋನ್ ಮಾಡಿದ್ದು ರಿಸೀವ್ ಮಾಡಿ ಜನರಿಗೆ ಸಾಂತ್ವನ ಹೇಳ್ತಾರೆ. ನಮಗೇನು ಅವರಿಂದ ದೊಡ್ಡ ಮಟ್ಟದ್ದೇನು ಬೇಡ. ಸರ್ಕಾರ ಕಾರ್ಯಕ್ರಮ ಏನೇ ತಲುಪಿಸೋಕ್ಕೆ ಕಾರ್ಯಕರ್ತರಿದ್ದಾರೆ, ಅವ್ರು ಮಾಡೇ ಮಾಡ್ತಾರೆ. ಅವರು ಬಂದು ಆ ಕಾರ್ಯಕ್ರಮನ ಜನರಿಗೆ ಒಂದು ಸಭೆಯಲ್ಲಿ ಹೇಳಿದರೂ ಸಾಕಷ್ಟೇ ಸಾಕು. ಸರ್, ಇದು ವಿರೋಧ ಸುಳ್ಳು ಪ್ರಿಯಾಂಕ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಆಮೇಲೆ ನಮ್ಮ ಸಂತೋಷ್ ಲಾಡ್ ಅವರು ಎಲ್ಲರೂ ಪ್ರಭಾವಿ ನಾಯಕರು, ಮೇಲ್ಮೇಲೆ ನಾಯಕ, ಅದಕ್ಕಿಂತ 2ನೇ ಹಂತದ ನಾಯಕರು ಸಹಿತ ಹೇಳ್ತಾ ಇದ್ದಾರೆ. ಮತ್ತು ಗ್ಯಾರಂಟಿ ಕಾರ್ಡ್ ರೆವಿನ್ಯೂ ಹೆಂಗೂ ಬರ್ತಾ ಇದೆ, GST ಇಂದ ಬರ್ತಾ ಇದೆ. ಅವರು ಕೇಂದ್ರ ಸರ್ಕಾರದವ್ರು ಕೊಡದೇ ಇದ್ದರು, ರಾಜ್ಯ ಸರ್ಕಾರದಿಂದ ಯಾವುದು ಮೂಲದಿಂದ ಅದು ದುಡ್ಡುಕೊಂಡು ಇಷ್ಟೊತ್ತಿಗೆ ಅಲ್ಲೋಲ ಕಲ್ಲೋಲ ಆಗಿರಬೇಕಿತ್ತು. ಸರ್ಕಾರಿ ನೌಕರಿ ದುಡ್ಡು ಕೊಡದೆ, ಯಾವುದಾದ್ರು ಸ್ಕೀಮ್ಗೆ ದುಡ್ಡು ಬರದೆ, ಎಲ್ಲದಕ್ಕೂ ಬರ್ತಾ ಇದೆ ಅಲ್ಲ. ಯಾರು ಪ್ರತಿಭಟನೆಗಳು ಎಲ್ಲೂ ನಡೀತಿಲ್ಲ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತೇಳಿ. ಹಾಗಾಗಿ ಸರ್ಕಾರದ ಯೋಜನೆ ನಿರಂತರವಾಗಿ ನಡೀತಾ ಇರುತ್ತೆ. 100% ಅದು ಈಗ ಮುಂದೆ ಜಾರಿ ಆಗುತ್ತೆ. 20ಕ್ಕಿಂತ ಹೆಚ್ಚು ನಮ್ಮ ಲೋಕಸಭಾ ಸೀಟನ್ನು ತೊಗೊಳ್ತಾರೆ. ಮಾಡಿರೋಂಥ ಒಂದು ಕ್ಯಾಂಪೇನಿಂದ ಅವ್ರದ್ದು ಓಟನ್ನು ಅವ್ರು ಕಿರ್ಕೊತಾರೆ. ಅಲ್ಪಸಂಖ್ಯಾತರು, ಆಮೇಲೆ ಹಿಂದುಳಿದ ವರ್ಗದವರು, SC STಗಳು, ಮೇಲ್ವರ್ಗದ ಎಲ್ಲ ಓಟುಗಳು ಕಾಂಗ್ರೆಸ್ಸಿಗೆ ಬಂದೇ ಬರುತ್ತೆ. ಈ ಸಲ ಒಂದು ರೆವಲ್ಯೂಷನ್ ಆಗಿದೆ. ಯಾಕಂತ ರಾಹುಲ್ ಗಾಂಧಿರಂಥ ಯಾತ್ರೆ ಮಾಡಿದ್ದಾರೆ. ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ ಎಲ್ಲ ಕಡೆಯೂ ಮಾಡಿದ್ದಾರೆ. ಅವ್ರು ಇದಕ್ಕಾದರೂ ಸೋನಿಯಾ ಗಾಂಧಿ, ಪ್ರಿಯಾಂಕ ಅವರು ತುಂಬ ಎಫರ್ಟ್ ಕೊಟ್ಟೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಮಾಡಿದ್ದಾರೆ. ನ್ಯಾಯಯುತವಾಗಿ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಜಯ ಸಿಗುತ್ತೆ, ಸ್ಪಂದನೆ ಸಿಗುತ್ತೆ ಜನರಿಂದ. ಸರಿ, 2 ಲಕ್ಷ ಮತದಿಂದ ಗೀತಕ್ಕ ಅವರು ವಿನ್ ಆಗೇ ಆಗ್ತಾರೆ. ಸರ್, ಗೀತಕ್ಕವರು ವಿನ್. ಸರ್ಕಾರ ಈಗ ಕೇಂದ್ರ ಸರ್ಕಾರದಿಂದ ಕೊಟ್ಟಿರೋ 5 ಯೋಜನೆಗಳು ಗ್ಯಾರಂಟಿ ಅದೇ ಸಾಕು. ನಿರುದ್ಯೋಗಿ ಯುವಕರಿಗೆ ಇದು GST ಒಂದು ಸ್ವಲ್ಪ ಈಗ ವ್ಯಾಪಾರಸ್ಥರಿಗೆ GSTಯಿಂದ ತುಂಬ ಪ್ರಾಬ್ಲಮ್. ಅದೊಂದು ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳೋದು. ಈಗ ಎಲ್ಲ ಉದ್ಯಮಗಳು, ಚಿಕ್ಕ ಉದ್ಯಮಗಳು, ದೊಡ್ಡ ಉದ್ಯಮಗಳು ಎಲ್ಲ ದೊಡ್ಡವರೇ ಬೆಳೆಯೋದಲ್ಲ, ಚಿಕ್ಕವರು ಬೆಳೆಯೋಂಗೆ ಒಂದು ವ್ಯವಸ್ಥಿತವಾದ ಒಂದು ವ್ಯಾಪಾರದ ನೀತಿ ನಿಯಮಗಳನ್ನು ಮಾಡಿದರೆ ಸಾಕು ಕೇಂದ್ರ ಸರ್ಕಾರಗಳು. ಇನ್ನು ಅವರಿಗೆ 25 ಲಕ್ಷದ ಯೋಜನೆ ಮಾಡಿದ್ದಾರೆ, ಆರೋಗ್ಯ ವಿಮೆ, ಅದೆಲ್ಲ ಗಟ್ಟಿಯಾಗಿ ನಿಂತರೆ ಅಷ್ಟೇ ಸಾಕು. ದುಡಿಮೆ ಮಾಡೇ ಮಾಡ್ತಾರೆ. ಅವ್ರಿಗೆ ಕೆಲಸ ದಿನಗೂಲಿ ನೌಕರಿ ಸಿಗುತ್ತೆ, ಮಾಡೇ ಮಾಡ್ತಾರೆ. ಈಗ ಆರೋಗ್ಯದೇ ಇರಲ್ಲ ಜನರಿಗೆ, ಅದನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ಈಗ 5 ಲಕ್ಷ ಅವ್ರು ಕೊಡ್ತಿದ್ದಾರೆ. 25 ಲಕ್ಷದ ಯೋಜನೆ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರದಿಂದ ಕಾರ್ಯ ಮಾಡಿದರೆ ಸಾಕು. ಅಲ್ಲಿಂದ ಸಿರ್ಸಿಗೂ ಕಡೆ ಇದು ಮಾಡಿ ಒಂದು DPR ಎಲ್ಲ ಆಗಿದೆ. ರೈಲ್ವೆ ಇಲಾಖೆಯಿಂದ ಅನುಮೋದನೆ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಮಾಡ್ತಾರೆ. ಈ ಸಲ ರಾಹುಲ್ ಗಾಂಧಿ ಸರ್ಕಾರ ಬಂದಾಗ ಅಲ್ಲಿಂದ ಸಿರ್ಸಿಯಿಂದ ಈ ಕಡೆ ಮುಂದುದು ಇದೆ, ಈ ಕಡೆ ಹೊನ್ನಾವರಕ್ಕೆ ಟಚ್ ಮಾಡಬೇಕಂತ ಬಹುದಿನದ ಬೇಡಿಕೆ ಇದೆ. ಅದನ್ನು ಮಾಡೇ ಮಾಡ್ತಾರೆ, 100% ಮಾಡೇ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇವರು ಮದಣ್ಣವರಿಗೂ, ಗೀತಾ ಶಿವರಾಜ್ಕುಮಾರ್ ಅವರಿಗೂ, ಎಲ್ಲ ಪಕ್ಷದ ಎಲ್ಲರಿಗೂ ಇದು ಮಾಡ್ತೀವಿ. ಕೇಂದ್ರದಲ್ಲೂ ಕೂಡ ಸಂತ್ರಸ್ತರ ಪರವಾಗಿ ನಮ್ಮ ಏನು ಈ ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಬಾರಿ ಪ್ರಯತ್ನ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನಮ್ಮದೇ ಈಗ ಸರ್ಕಾರ ಬರೋದು ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ. ಹಾಗಾಗಿ ಏನು ಈ ಮುಳುಗಡೆ ಸಂತ್ರಸ್ತರದ್ದು ಮತ್ತು ಇಲ್ಲಿ ಆಗಿರ್ತಕ್ಕಂಥ ಈಗ ಉಳಿದಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಖಂಡಿತ
ಮಾಡ್ತಾರೆ ಅನ್ನೋ ಭರವಸೆ. ಸರ್ ಎಷ್ಟು ಲಕ್ಷ ಮತಗಳಿಂದ ನಮಗೆ 2.5 ಲಕ್ಷ ಅಂತರದಿಂದ ನಾವು ಗೆಲ್ತೀವಿ. ಸರ್ ಈಶ್ವರಪ್ಪನವರು ನಿಲ್ದರಿಂದ ನಮಗೆ ವಿರೋಧಿ ಅಲೆಗಳು ಅಲ್ಲಿ ಆ ಕಡೆ ಬೀಳ್ತಾವೆ, ಅಷ್ಟು ಬಿಟ್ಟರೆ ನಮ್ಮ ಓಟ್ ನಮಗೆ ಬಿದ್ದೇ ಬೀಳುತ್ತೆ. ಅವ್ರು ನಿಂತಿದ್ರಿಂದ ನಮ್ಗೆ ಒಳ್ಳೇದು. ಯಾವ ರೀತಿ? ಒಂದು ಸಣ್ಣ ಪುಟ್ಟ ಕೆಲವೊಂದು ವ್ಯತ್ಯಾಸ ಇರೋದು ಓಟ್ಗಳು ಅವ್ರಿಗೆ ಬೀಳ್ತವೆ. ಹಾಗೆಂದರೆ ನಮ್ಮ ಓಟು ನಮಗೆ ಯಾವ ಕಾರಣಕ್ಕೂ ಕೂಡ BJP ಓಟು ಈಶ್ವರಪ್ಪನವ್ರಿಗೆ ಯಾವ ಕಾರಣಕ್ಕೂ ಬರೋದೇ ಇಲ್ಲ. ಕಾಂಗ್ರೆಸ್ಸಿನ ಓಟ್ ಮಾತ್ರ ಅಲ್ಲಿ ಬೀಳ್ತಾವೆ ಬಿಟ್ಟರೆ ನಮ್ಮ BJPಯ ಹಿಂದುತ್ವದ ಮತ್ತು ಅಭಿವೃದ್ಧಿ ಪರವಾದ ಇರತಕ್ಕಂಥ ನಮ್ಮ ಮೋದಿಯವರು ಅಲೆ ಇರ್ತಕ್ಕಂಥ ರಾಘವೇಂದ್ರ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮುಂದೂ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಹಾಗಾಗಿ ನಂಬರ್ 1 ಅವರು ಸಂಸದರಾಗಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಿಗಂದೂರು ಸೇತುವೆ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳು, ಅನೇಕ ಅಭಿವೃದ್ಧಿ ಕಾರ್ಯ, ಕುಡಿಯೋ ನೀರು ಯೋಜನೆ, ಅನೇಕ ನಮ್ಮ ಸರ್ಕಾರ ಯೋಜನೆ ಒಳ್ಳೊಳ್ಳೆ ಯೋಜನೆಗಳನ್ನು ಜಾರಿ ಮಾಡಿದ್ದು ಅವ್ರು ಮುಂದುವರಿಸ್ತಾರೆ. ಆ ನಿಟ್ಟಿನಲ್ಲಿ ಜನ ಭರವಸೆ ಇಟ್ಟಿದ್ದಾರೆ, ಅವ್ರನ್ನೇ ಗೆಲ್ಲಿಸ್ತಾರೆ ಅಂತ ಒಂದು ವಿನಂತಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.